ಆ ವಾಕ್ಯ ಭಾಗಕ್ಕಾಗಿ ಸಿಕ್ಕ ಪ್ರಾರ್ಥನೆ ಮಾಡಿದ ನಂತರ ನಾವು ಸಂದೇಶಕ್ಕೆ ಹೋಗ್ತೇವೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ ಅಪೊಸ್ತಲನಾದ ಪೌಲನು ಬರೆದಿರುವಂಥ 1ನೇ ಕೊರಿಂಥಿ ಪತ್ರಿಕೆ 15ನೇ ಅಧ್ಯಾಯ 19ನೇ ವಚನವನ್ನು ನಾನು ಓದುತ್ತಾ ಇದ್ದೀನಿ. ಈ ಜೀವಮಾನ ಕಾಲದ ಪೂರ್ತಿಗೆ ನಾವು ಕ್ರಿಸ್ತನಲ್ಲಿ ನಿರೀಕ್ಷೆ ಇಟ್ಟುಕೊಂಡಿದ್ದೇ ಹೊರತು ಮತ್ತೇನು ಇಲ್ಲದಿದ್ದರೆ ಎಲ್ಲ ಮನುಷ್ಯರಲ್ಲಿಯೂ ನಿರ್ಭಾಗ್ಯರೇ ಸರ್. ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ನಾವು ಸಂದೇಶಕ್ಕೆ ಮಹಾಪರಿಶುದ್ಧನಾಗಿರುವಂಥ ನಮ್ಮ ಕರ್ತನಾದ ಪರಲೋಕದ ತಂದೆ, ಸ್ವಾಮಿ, ನೀನು ನಮ್ಮ ಮುಂದೆ ಮಾತನಾಡಬೇಕಂದ್ರೆ ನಾವು ಬೇಡುತ್ತಾ ಇದ್ದಪ್ಪ ತಂದೆ. ಈ ರಾತ್ರಿ ಸಮಯದಲ್ಲಿ ಸ್ವಾಮಿ ನಮಗೋಸ್ಕರವಾಗಿ ತಂದೆ ಎಂಥ ಆಹಾರವನ್ನು ಸಿದ್ಧಪಡಿಸಿದ್ರು ಸ್ವಾಮಿ. ನೀನೇ ತಂದೆ ಆಹಾರವನ್ನು ಒದಗಿಸ್ಕೊಡ್ಬೇಕಂತ ನಾವು ಬೇಡ್ತಾ ಇದ್ದಪ್ಪ ಸ್ವಾಮಿ. ನನ್ನಲ್ಲಿ ಏನೂ ಇಲ್ಲಪ್ಪ ತಂದೆ, ನೀನೇ ಸ್ವಾಮಿ ನನ್ನ ಪವಿತ್ರಾತ್ಮದಿಂದ ತುಂಬಿ ಸ್ವಾಮಿ. ನನ್ನ ತುಟಿಗಳನ್ನು ನನ್ನ ನಾಳಿಗೆಯನ್ನು ಉಪಯೋಗ ಮಾಡಿಕೊಂಡು ಸ್ವಾಮಿ, ನಿನ್ನ ಮಕ್ಕಳಾಗಿರುವಂಥ ನಮಗೆಲ್ಲರಿಗೂ ಕೂಡ ಸ್ವಾಮಿ ಆಧ್ಯಾತ್ಮಿಕವಾದಂಥ ಆಹಾರವನ್ನು ಒದಗಿಸ್ಕೊಡ್ಬೇಕಂತೇಳಿ ನಮ್ಮ ರಕ್ಷಕನ ನಮ್ಮ ಕರ್ತನಾಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ಸ್ವಾಮಿ. ಕ್ರಿಸ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯ ಯಾವಾಗಲೂ ಕೂಡ ನಮ್ಮ ಆತ್ಮಗಳಿಗೆ ಆಹಾರ ಅಂತ ಹೇಳಿ ನಾನು ಯಾವಾಗಲೂ ಹೇಳುತ್ತಾ ಇರ್ತೇನೆ. ಒಬ್ಬ ವಿಶ್ವಾಸಿಗೆ ದೇವರ ವಾಕ್ಯ ಇಲ್ಲದಿದ್ದರೆ ಆತನ ಆಧ್ಯಾತ್ಮಿಕವಾಗಿ ಬೆಳೆಯುವುದೇ. ಅದಕ್ಕಾಗಿ ನಮ್ಮ ಪ್ರಾರ್ಥನಾ ಕೊಠಗಳಲ್ಲಿ ಪ್ರತಿಯೊಂದು ಪ್ರಾರ್ಥನಾ ಕೊಠದಲ್ಲಿ ಕೂಡ ಸಂದೇಶ ಅನ್ನೋದು ಇದ್ದೇ ಇರ್ತದೆ, ವಾಕ್ಯೋಪದೇಶ ಅನ್ನೋದು ಇದ್ದೇ ಇರ್ತದೆ. ಅದು ಬಹಳ ಪ್ರಾಮುಖ್ಯವಾದದ್ದು. ಅದಕ್ಕಾಗಿ ಪ್ರಿಯರೇ, ಆ ದೈವ ಸಂದೇಶವನ್ನು ನಾವು ಕೇಳಿಸಿಕೊಂಡು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಭೂಲೋಕದಲ್ಲಿ ಆಧ್ಯಾತ್ಮಿಕವಾಗಿ ನಾವು ಬೆಳೆಯುತ್ತೇವೆ, ದೇವರಿಗಾಗಿ ಹೆಚ್ಚಾಗಿ ಫಲಿಸುತ್ತೇವೆ. ಹೆಚ್ಚಾದ ಫಲಗಳನ್ನು, ಆಧ್ಯಾತ್ಮಿಕವಾದಂಥ ಫಲಗಳನ್ನು ನಾವು ಫಲಿಸುತ್ತೇವೆ. ಅದಕ್ಕಾಗಿ ದೇವರ ವಾಕ್ಯವನ್ನು ನಾವು ಚೆನ್ನಾಗಿ ಕೇಳಿಸ್ಕೊಳ್ಳೋಣ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ, ಫಲಿಸೋಣ. ಸರಿ ಪ್ರಿಯರೇ, ಅಪೊಸ್ತಲನಾದ ಪೌಲನು ಬರೆದಿರುವಂಥ ಪತ್ರಿಕೆ. ಪೌಲನು 1ನೇ ಶತಮಾನದಲ್ಲಿದ್ದಂಥ ಎಲ್ಲ ಭಕ್ತರಲ್ಲಿ ಶ್ರೇಷ್ಠವಾದಂಥ ಭಕ್ತರು ಪೌಲನು. ಆ ದಿನಗಳಲ್ಲಿ ಯಾವುದೇ ಬೈಬಲ್ ಕಾಲೇಜುಗಳು ಇರಲಿಲ್ಲ. ಆ ದಿನಗಳಲ್ಲಿ ಯಾವುದೇ ಬೈಬಲ್ ಕಾಲೇಜುಗಳು ಇರಲಿಲ್ಲ. ಆದರೆ ಪೌಲನು ಹೇಳುತ್ತಾನೆ, ದೇವರಿಂದನೇ ನನಗೆ ಸಂದೇಶಗಳು ಬಂದಿದ್ದಾವೆ. ಅನೇಕ ಮರ್ಮಗಳನ್ನು ಅಪೊಸ್ತಲನಾದ ಪೌಲನು ಬರೆದಿದ್ದಾರೆ. 12 ಮಂದಿ ಅಪೊಸ್ತಲರಿದ್ದಾರೆ ಯೇಸು ಸ್ವಾಮಿ. ಈ 12 ಮಂದಿ ಅಪೊಸ್ತಲರಿಗಿಂತ ಹೆಚ್ಚಾದ ಮರ್ಮಗಳನ್ನು ಪೌಲನು ಬರೆದಿದ್ದಾರೆ. ಹೆಚ್ಚಾದ ರಹಸ್ಯಗಳನ್ನು ದೇವರು ಪೌಲನಿಗೆ ತೋರಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪೌಲನು ನಿಜವಾಗಿ 1ನೇ ಶತಮಾನದಲ್ಲಿದ್ದಂಥ ಕ್ರೈಸ್ತ ಭಕ್ತರೆಲ್ಲರಿಗೂ ಕೂಡ ಶ್ರೇಷ್ಠನೇ. 1ನೇ ಶತಮಾನದಲ್ಲಿ ಅಷ್ಟೇ ಅಲ್ಲ, ಆ ದಿನದಿಂದ ಈ ದಿನದವರೆಗೂ ಕೂಡ ಪೌಲನಿಗಾಗಿರುವಷ್ಟು ದರ್ಶನಗಳು, ಪೌಲನಿಗೆ ತಿಳಿಸಲ್ಪಟ್ಟಿರುವಂಥ ಮರ್ಮಗಳು, ರಹಸ್ಯಗಳು ಈ ಭೂಲೋಕದಲ್ಲಿ ಯಾರಿಗೂ ತಿಳಿಸಲ್ಪಟ್ಟಿಲ್ಲ. ಅದಕ್ಕಾಗಿ ಆ ಪೌಲನು ಬರೆದಿರುವಂಥ ಪತ್ರಿಕೆಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಈ ಭೂಲೋಕದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆದು ನಾವು ಸ್ಥಿರಗೊಳ್ಳುತ್ತೇವೆ. ಈ ಪೌಲನು ಬರೆಯುತ್ತಾ ಇದ್ದಾನೆ ಪ್ರಿಯರೇ, ಏನಂತ ಬರೆಯುತ್ತಾ ಇದ್ದಾನಪ್ಪ ಅಂತ ಹೇಳಿದ್ರೆ, ನಾವು ಈ ಜೀವಮಾನ ಕಾಲದ ಮಟ್ಟಿಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಂಥ ನಾವು ಈ ಜೀವಮಾನ ಕಾಲದ ಮಟ್ಟಿಗೆ ನಮಗೆ ಉಪಯೋಗ ಇದೆ ಅಂತೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ದರೆ ನಾವು ದೌರ್ಭಾಗ್ಯ ಸರಿ ಅಂತ. ಅಂದ್ರೆ ಅದರಲ್ಲಿರುವಂಥ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕ್ರಿಸ್ತನ ಮೇಲೆ ಇಟ್ಟುಕೊಂಡಿರುವಂಥ ನಿರೀಕ್ಷೆ, ಯೇಸು ಕ್ರಿಸ್ತನ ಮೇಲೆ ನಾವು ಎಂಥ ನಿರೀಕ್ಷೆ ಇಟ್ಕೊಂಡಿದ್ದೇವೋ ಆ ನಿರೀಕ್ಷೆ ಈ ಜೀವಮಾನ ಕಾಲದ ಮಟ್ಟಿಗೆ ಅಷ್ಟೇ ಅಲ್ಲ, ಇನ್ನೊಂದು ಜೀವಮಾನ ಕಾಲ ಬರ್ತದೆ. ನಮಗೆ ಇನ್ನೊಂದು ಜೀವಮಾನ ಕಾಲ ಇದೆ. ಈ ಭೂಲೋಕದಲ್ಲಿ ನಾವು ಇರುವಂಥ ಜೀವಮಾನ ಕಾಲ 60 ವರ್ಷ ಅಥವಾ 70 ವರ್ಷ, ಹೆಚ್ಚಾದ ಶಕ್ತಿ ಇದ್ರೆ ಒಂದು 100 ವರ್ಷ ನಾವು ಬದುಕ್ತೇವೆ. ಅದು ಈ ಲೋಕದ ಜೀವಮಾನ ಕಾಲದ ಒಂದು ಕಾಲಮಾನ, ಈ ಭೂಲೋಕ ಸಂಬಂಧಪಟ್ಟಿರುವಂಥ ಜೀವಮಾನದ ಒಂದು ಪೀರಿಯಡ್ ಕಾಲ. ಆದರೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಂಥವ್ರಿಗೆ ಇನ್ನೊಂದು ಜೀವಮಾನ ಇದೆ. ಈ ಜೀವಮಾನ ಕಾಲ ಮುಗಿದ ನಂತರ ಇನ್ನೊಂದು ಜೀವಮಾನ ಕಾಲ ಇದೆ. ಅದರ ಕಾಲಮಾನ ಬಹಳ ಯುಗಾಂತರಗಳಲ್ಲಿ ಇಲ್ಲಿರ್ತದೆ.
ಬರೀ 100 ವರ್ಷಕ್ಕಷ್ಟೇ ಅಲ್ಲ, 100 ವರ್ಷ ಅಥವಾ 200 ವರ್ಷ ಅಥವಾ 1000 ವರ್ಷ ಆ ರೀತಿ ಇರುವುದಲ್ಲ ಆ ಜೀವಮಾನ. ಯುಗ ಯುಗಾಂತರಗಳಲ್ಲಿ ಕೂಡ ನಾವು ಜೀವಂತವಾಗಿರ್ತೀವಿ ಆ ಜೀವಮಾನದಲ್ಲಿ. ಈ ಜೀವಮಾನದ ಕಾಲ ತಾತ್ಕಾಲಿಕವಾದ. ನಾವು ತಾಯಿ ಗರ್ಭದಿಂದ ಹುಟ್ಟಿದ್ದೇವೆ, ಒಂದು 60, 70 ಅಥವಾ 100 ವರ್ಷ ಬದುಕಿ ನಮ್ಮ ಜೀವಮಾನ ಕಾಲ ಮುಗಿಸ್ಕೊಂಡು ಹೋಗ್ಬಿಡ್ತೇವೆ. ಇದು ತಾತ್ಕಾಲಿಕವಾದಂತ ಜೀವಮಾನ ಕಾಲ. ಆದರೆ ಮುಂದಿನ ಜೀವಮಾನದ ಕಾಲ ಯುಗ ಯುಗಾಂತರಗಳು ನಾವು ಬದುಕುತ್ತೇವೆ. ಯುಗ ಯುಗಾಂತರಗಳು ಆವಾಗ ಮರಣ ಇಲ್ಲ. ಈ ಭೂಲೋಕದ ಜೀವಮಾನ ಕಾಲಕ್ಕೆ ಮರಣ ಇದೆ, ಈ ಶರೀರಕ್ಕೆ ಮರಣ ಇದೆ. ಈ ಶರೀರ ಮುಗಿದ ನಂತರ ಇನ್ನೊಂದು ಶರೀರ ಬರ್ತದೆ, ಮಹಿಮಾ ಶರೀರ ದೇವರು ಕೊಡುತ್ತಾರೆ. ಆ ಶರೀರಕ್ಕೆ ಮರಣ ಇಲ್ಲ. ಆ ಶರೀರವನ್ನು ನಾವು ಧರಿಸಿಕೊಂಡವರಾಗಿ ಯುಗ ಯುಗಾಂತರಗಳಲ್ಲಿ ಜೀವಿಸ್ತಾ ಇದ್ದೇವೆ. ಅದು ಪೌಲನು ಹೇಳುವಂತ ಮಾತು. ನಾವು ಕ್ರಿಸ್ತನಲ್ಲಿ ಇಟ್ಟುಕೊಂಡಿರುವಂತಹ ಈ ನಿರೀಕ್ಷೆ ಈ ಜೀವಮಾನ ಕಾಲಕ್ಕಷ್ಟೇ ಅಲ್ಲ, ಅದು ಮುಂದಿನ ಜೀವಮಾನ ಕಾಲಕ್ಕೂ ಕೂಡ ಅದು ಉಪಯೋಗವಾಗಿದೆ, ಅದು ಆಶೀರ್ವಾದದಾಯಕವಾಗಿದೆ ಅಂತ. ಅದಕ್ಕಾಗಿ ಈ ಆದಿತ್ಯವಾರದ ಸಂದೇಶದ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಕ್ರಿಸ್ತ ನಂಬಿಕೆಯ ಪ್ರತಿಫಲ. ಈ ಆದಿತ್ಯವಾರದ ಸಂದೇಶದ ಒಂದು ಅಂಶ, ಟೈಟಲ್, ಕ್ರಿಸ್ತ ನಂಬಿಕೆಯ ಪ್ರತಿಫಲ, ದ ರಿವಾರ್ಡ್ ಆಫ್ ಕ್ರಿಶ್ಚಿಯನ್ ಫೇತ್. ರಿವಾರ್ಡ್ ಆಫ್ ಕ್ರಿಶ್ಚಿಯನ್ ಫೇತ್ ಅಂತೇಳಿ ಈ ಆದಿತ್ಯವಾರದ ಒಂದು ವಾಕ್ಯೋಪದೇಶದ ಅಂಶವಾಗಿದೆ. ಸರಿ, ನಾವು ಕ್ರಿಸ್ತನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ. ನಾವು ಇಟ್ಟುಕೊಂಡಿರುವಂತ ಈ ನಿರೀಕ್ಷೆಗೆ ಏನು ಪ್ರತಿಫಲ ಇದೆ? ನಾವು ಈ ಜೀವಮಾನ ಕಾಲದಲ್ಲೆಲ್ಲ ಯೇಸು ಸ್ವಾಮಿ ನಂಬಿ ಪ್ರತಿ ಆದಿತ್ಯವಾರ ಚರ್ಚಿಗೆ ಬರ್ತಾ ಇರ್ತೇವೆ, ವಾರ ಮಧ್ಯದಲ್ಲಿ ಕೂಡ ನಾವು ಬರ್ದು ಹೋಗ್ತಾ ಇರ್ತೇವೆ, ದೇವರ ವಾಕ್ಯ ಓದಿಕೊಳ್ತಾ ಇರ್ತೇವೆ, ಪ್ರಾರ್ಥನೆ ಮಾಡುತ್ತಾ ಇರ್ತೇವೆ, ನಮ್ಮಿಂದ ಆದಷ್ಟು ದೇವರ ವಾಕ್ಯದ ಪ್ರಕಾರ ನಡೀತಾ ಇರ್ತೇವೆ. ಈ ಜೀವಮಾನ ಕಾಲದಲ್ಲ ಈ ರೀತಿ ನಾವು ಮಾಡ್ತಾನೆ ಇರ್ತೇವೆ. ಅದಕ್ಕೇನು ಫಲ ಇದೆಪ್ಪ? ಏನಾದ್ರೂ ಒಂದು ಫಲ ಇರಬೇಕಲ್ಲ. ನಾವೆಲ್ಲಾದ್ರೂ ಒಂದು ಉದ್ಯೋಗ ಮಾಡಿದ್ರೆ ತಿಂಗಳೆಲ್ಲ ನಾವು ಅಲ್ಲಿ ಡ್ಯೂಟಿ ಮಾಡಿದಾಗ ಒಂದು ನಿರೀಕ್ಷೆ ಇರ್ತದ, ನಮ್ಗೆ ಸಂಬಳ ಸಿಗ್ತದೆ, ನಮ್ಗೆ ಸ್ಯಾಲರಿ ಬರ್ತದೆ ಅನ್ನುವಂಥದ್ದು ಒಂದು ನಿರೀಕ್ಷೆ ಇರ್ತದೆ. ಆ ನಿರೀಕ್ಷೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಡ್ಯೂಟಿ ಮಾಡ್ತಾರೆ, ಅದೊಂದು ನಿರೀಕ್ಷೆ. ಅದೇ ರೀತಿಯಾಗಿ ಪ್ರಿಯರೇ, ನಾವು ಇಷ್ಟೊಂದು ಜೀವಮಾನ ಕಾಲದಲ್ಲಿ ಯೇಸು ಸ್ವಾಮಿ ನಂಬಿ ಆ ರೀತಿ ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯುತ್ತಿರುವಾಗ ಎಷ್ಟೋ ತ್ಯಾಗಗಳನ್ನು ಮಾಡೋದಕ್ಕಾಗ್ತದೆ. ಲೋಕಾನುಸಾರವಾದಂಥ ಜೀವನವನ್ನೆಲ್ಲ ಬಿಟ್ಟು ಬಿಡ್ತೇವೆ, ಪಾಪ ಜೀವನವನ್ನು ಬಿಟ್ಟು ಬಿಡ್ತೇವೆ, ಪವಿತ್ರವಾಗಿ ಬದುಕ್ತಾ ಇರ್ತೇವೆ, ದೇವರಿಗಾಗಿ ತ್ಯಾಗ ಮಾಡುತ್ತಾ ನಮ್ಮಿಂದ ಆದಷ್ಟು ಕಾಣಿಕೆಗಳನ್ನ ದರ್ಶನಾಂಶಗಳನ್ನು ಕೊಡುತ್ತಾ ಇರ್ತೇವೆ, ನಮ್ಮನ್ನು ನಮ್ಮ ಕುಟುಂಬವನ್ನು ಭಕ್ತಿ ಮಾರ್ಗದಲ್ಲಿ ನಡೆಸ್ತಾ ಹೋಗ್ತೇವೆ. ಇದಕ್ಕೆಲ್ಲ ಇಷ್ಟೆಲ್ಲ ಮಾಡಿದಾಗ ನಮ್ಗೆ ಸಿಗುವುದೇ ಏನು ಪ್ರತಿಫಲ ಇದೆ? ನಮಗೆ ಏನು ಪ್ರತಿಫಲ ಇಲ್ಲದಿದ್ರೆ ಮಾಡಿ ಪ್ರಯೋಜನವೇನಿದೆ? ಉದ್ಯೋಗಸ್ಥನು ನಿಮ್ಗೆ ಸಂಬಳ ಕೊಡ್ತಲ್ಲ ಅಂದ್ರೆ ಯಾವ ಡ್ಯೂಟಿ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ ಡ್ಯೂಟಿ. ನಿಮ್ಗೆ ಸಂಬಳ ಕೊಡ್ತಿಲ್ಲಪ್ಪ, ಸ್ಯಾಲರಿ ಕೊಡ್ತಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಡ್ಯೂಟಿ ಮಾಡೋದಿಲ್ಲ. ಅದೇ ರೀತಿಯಾಗಿ ನಮಗೆ ಪ್ರತಿಫಲನೇ ಇಲ್ಲದಿದ್ರೆ ಆ ಮಾರ್ಗದಲ್ಲಿ ನಡೆದು ಪ್ರಯೋಜನ. ಅದಕ್ಕಾಗಿ ಆದಿತ್ಯವಾರದಲ್ಲಿ ಎಂಥ ಪ್ರತಿಫಲ ಇದೆ, ಕ್ರಿಸ್ತ ನಂಬಿಕೆಗೆ ಎಂಥ ಪ್ರತಿಫಲ ಇದೆ. ನಾವು ಯೇಸು ಸ್ವಾಮಿ ನಂಬಿ ಆ ಮಾರ್ಗದಲ್ಲಿ ನಡೆದಾಗ ಏನೇನು ಪ್ರತಿಫಲ ಇದೆ ಅನ್ನುವಂಥದ್ದನ್ನ ಈ ಆದಿತ್ಯವಾರದಲ್ಲಿ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ನಂಬಿದವರಲ್ಲಿ 2 ಭಾಗಿದ್ದಾರೆ, 2 ಗುಂಪುಗಳಿದ್ದಾರೆ. ನಾನು ಕಳೆದ ಬಾರಿ ಒಂದು ಸಂದೇಶದಲ್ಲಿ ಹೇಳಿದ್ದೇನೆ, ಈ ಲೋಕದ ಮಾನವ ಜಾತಿಯನ್ನೆಲ್ಲ ಈ ಬೈಬಲ್, ನಮ್ಮ ಬೈಬಲ್ 2 ಭಾಗಗಳನ್ನಾಗಿ ವಿಂಗಡಿಸ್ತದೆ. ಒಂದು ಭಾಗ ನಾಶನ ಮಾರ್ಗದಲ್ಲಿದ್ದವರು, ಇನ್ನೊಂದು ಭಾಗ ರಕ್ಷಣಾ ಮಾರ್ಗದಲ್ಲಿದ್ದವರು. 2 ಭಾಗಗಳನ್ನಾಗಿ ಈ ಮಾನವ ಜಾತಿಯನ್ನ ಬೈಬಲ್ ವಿಂಗಡಿಸ್ತಾ ಇದೆ. ಆದರೆ ದೇವರನ್ನು ನಂಬಿದ್ದವರಲ್ಲಿ ಕೂಡ, ಕ್ರೈಸ್ತರಲ್ಲಿ ಕೂಡ 2 ಭಾಗಗಳನ್ನಾಗಿ ವಿಂಗಡಿಸ್ತಾ ಇದೆ. ಯೇಸು ಸ್ವಾಮಿ ನಂಬಿದ್ದವರು ಭೂಲೋಕದಲ್ಲಿ ಕೋಟಿಗಟ್ಟಲೆ ಇದ್ದಾರೆ. ಯಾವುದೇ ಡಿನಾಮಿನೇಷನ್ ಇರಲಿ, ಯಾವುದೇ ಚರ್ಚ್ ಇರಲಿ, ಸುಮಾರು 300 ಕೋಟಿ ಮಂದಿ ಕ್ರೈಸ್ತರಿದ್ದಾರೆ. ನಮಗೆ ತಿಳಿದ ಮಟ್ಟಿಗೆ ಸೀಕ್ರೆಟ್ ಕ್ರೈಸ್ತರಾಗಲಿ, ತಿಳಿದಿರುವಂತ ಕ್ರೈಸ್ತರಾಗಲಿ, ಒಟ್ಟಾಗಿ 300 ಕೋಟಿ ಮಂದಿ ಕ್ರೈಸ್ತರಿದ್ದಾರೆ ಪ್ರಪಂಚದಲ್ಲಿ. ಇಂಥ 300 ಕೋಟಿ ಮಂದಿ ಕ್ರೈಸ್ತರನ್ನ ನಾವು 2 ಭಾಗ ಮಾಡಬಹುದು. ಒಂದು ಭಾಗ ಯೇಸು ಸ್ವಾಮಿಯನ್ನು ನಂಬಿದವರು, ಇನ್ನೊಂದು ಭಾಗ ಯೇಸು ಸ್ವಾಮಿಯನ್ನ ಪ್ರೀತಿಸಿದವರು. ಯೇಸು ಸ್ವಾಮಿಯನ್ನು ನಂಬಿದ್ದವರು ಒಂದು ಭಾಗ, ಯೇಸು ಸ್ವಾಮಿಯನ್ನು ಪ್ರೀತಿಸಿದವರು ಇನ್ನೊಂದು ಭಾಗ. ಏನಪ್ಪ ಅವರಲ್ಲಿರುವ ವ್ಯತ್ಯಾಸ ಅಂತ ನೀವು ನಾನು ಕೇಳಬಹುದು. ನಂಬಿದ್ದವರಲ್ಲಿ ಪ್ರೀತಿಸೋರಲ್ಲಿರುವಂತ ವ್ಯತ್ಯಾಸ ಏನಿದೆ ಅಂತ ನೀವು ನಾನು ಕೇಳಬಹುದು.
ನಂಬಿದವರು ಅಂದ್ರೆ ಯೇಸು ಸ್ವಾಮಿ ನಂಬಿದ್ದವರು ಅವ್ರು ಹೇಗಿರ್ತಾರಪ್ಪ ಅಂತ ಹೇಳಿದ್ರೆ, ಅವರು ವಾರ ಚರ್ಚಿಗೆ ಬರ್ತಾ ಹೋಗ್ತಾ ಇರ್ತಾರೆ, ತಮ್ಮಿಂದ ಆದಷ್ಟು ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ. ಆದರೆ ದೇವರ ವಾಕ್ಯಗಳ ಪ್ರಕಾರ ನಡಲಿಕ್ಕಾಗುದಿಲ್ಲ. ನಂಬಿರ್ತಾರೆ, ಯೇಸು ಸ್ವಾಮಿಯನ್ನ ನಂಬಿರ್ತಾರೆ. ನನಗೋಸ್ಕರವಾಗಿ ಯೇಸು ಸ್ವಾಮಿ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ, ತಿರುಗಿ 3ನೇ ದಿನ ಎದ್ದು ಬಂದಿದ್ದಾನೆ ಅಂತ ನಂಬಿಕೆ ಇರ್ತದೆ. ಚರ್ಚಿಗೆ ಬರ್ತಾ ಹೋಗ್ತಾ ಇರ್ತಾರೆ. ಆದರೆ ಹೆಚ್ಚಾಗಿ ಆ ದೇವರ ವಾಕ್ಯದ ಪ್ರಕಾರ ನಡೆಯುವಂತ ಶಕ್ತಿ ಅವರಿಗೆ ಇರುವುದಿಲ್ಲ. ಅವರು ನಂಬಿದ್ದವರು. ಪ್ರೀತಿಸುವವರು ಯಾರಪ್ಪ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ನಂಬಿದ್ದಷ್ಟೇ ಅಲ್ಲ, ದೀಕ್ಷಾಸ್ಥಾನ ಹೊಂದಿಕೊಂಡು ತಮ್ಮಿಂದ ಆದಷ್ಟು ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೀತಾರೆ. 100ಕ್ಕೆ 100 ಪಟ್ಟು ನಡೆಯುತ್ತಿದ್ದರೂ ಎಷ್ಟಾಗ್ತದಷ್ಟು ಅವ್ರು ಪ್ರಯತ್ನ ಮಾಡ್ತಾರೆ. ಎಷ್ಟಾಗ್ತದಷ್ಟು ಪ್ರಯತ್ನ ಮಾಡಿ ಆತನ ಆಜ್ಞೆಗಳ ಪ್ರಕಾರ ನಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಪ್ರಯಾಸ ಪಡ್ತಾರೆ. ಅವರು ಯೇಸು ಸ್ವಾಮಿಯನ್ನು ಪ್ರೀತಿಸೋರು, ತಮ್ಮಿಂದ ಆದಷ್ಟು ದೇವರಿಗೆ ತ್ಯಾಗ ಮಾಡ್ತಾ ಇರ್ತಾರೆ. ಅವರಲ್ಲಿ ಹೆಚ್ಚು ನಂಬಿಕೆ ಇರ್ತದೆ, ಹೆಚ್ಚು ತ್ಯಾಗಗಳನ್ನು ಕೂಡ ದೇವರಿಗಾಗಿ ಮಾಡುತ್ತಾ ಇರ್ತಾರೆ. ಅದಕ್ಕಾಗಿ ದೇವರು ನಂಬಿದ ಮಕ್ಕಳಂದ್ರೆ ಯೇಸು ಸ್ವಾಮಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವರಲ್ಲಿ 2 ಗುಂಪು ಅಂತ ಹೇಳಿದ್ದೇನೆ. ಒಂದು ಗುಂಪು ಯೇಸು ಸ್ವಾಮಿ ನಂಬಿದ್ದವರು, ಇನ್ನೊಂದು ಗುಂಪು ಯೇಸು ಸ್ವಾಮಿಯನ್ನ ಪ್ರೀತಿಸಿದವರು. ಸರಿ ಬೇರೆ, ಈ ಯೇಸು ಸ್ವಾಮಿ ಬೇರೆ ನಂಬಿದ್ದವರಿಗೆ ಸಿಗುವಂತ ಫಲ ಏನು, ಯೇಸು ಸ್ವಾಮಿಯನ್ನ ಪ್ರೀತಿಸುವವರಿಗೆ ಸಿಗುವಂತ ಫಲ ಏನು? ಇವಾಗ ನಾವು ಧ್ಯಾನ ಮಾಡುವುದು ಪ್ರತಿಫಲ, ನಮ್ಮ ನಂಬಿಕೆಗೆ ತಕ್ಕ ಪ್ರತಿಫಲ, ಕ್ರಿಸ್ತ ನಂಬಿಕೆಗೆ ಬರುವಂತ ಪ್ರತಿಫಲವನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಬರೇ ನಂಬಿಕೊಂಡು ಚರ್ಚಿಗೆ ಬರ್ತಾ ಹೋಗ್ತಾ ಇರುವವರಿಗೆ ಎಂತ ಪ್ರತಿಫಲ ಸಿಗ್ತದೆ? ನಂಬಿದ್ದಷ್ಟೇ ಅಲ್ಲ, ಆತನ ಮಾರ್ಗದಲ್ಲಿ ತಮ್ಮಿಂದ ಆದಷ್ಟು ಆತನ ಮಾರ್ಗದಲ್ಲಿ ನಡೀತಾ ಇರ್ತಾರಲ್ಲ, ಅವರಿಗೆ ಸಿಗುವಂತ ಪ್ರತಿಫಲ ಇದೆ. ಅದನ್ನ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಬರೇ ನಂಬಿದ್ದವರು, ಯೇಸು ಸ್ವಾಮಿ ನಂಬಿದವ್ರಿಗೆ ಏನ್ ಸಿಗ್ತಪ್ಪ ಅಂತ ಹೇಳಿದ್ರೆ, ನರಕವನ್ನು ತಪ್ಪಿಸ್ಕೊಳ್ತಾ ಇರ್ತೀರಿ. ಯೇಸು ಸ್ವಾಮಿ ನಂಬಿ ದೀಕ್ಷಾಸ್ಥಾನ ತಕ್ಕೊಂಡು ಚರ್ಚಿಗೆ ಬರ್ತಾ ಹೋಗ್ತಿದ್ರೆ ಅವ್ರು ನರಕವನ್ನು ತಪ್ಪಿಸ್ಕೊಳ್ತಾರೆ. ಈ ಜೀವಮಾನ ಕಾಲ ಮುಗಿದ ಮೇಲೆ 2 ಸ್ಥಳಗಳಿದ್ದಾವೆ. ಒಂದು ಪಾತಾಳ ಲೋಕ, ಇನ್ನೊಂದು ಪರದೈಸ್. ಪಾತಾಳ ಲೋಕಕ್ಕಾದ್ರೂ ಹೋಗ್ಬೇಕು ಅಥವಾ ಪರದೈಸ್ಗಾದ್ರೂ ಹೋಗ್ಬೇಕು. ಯಾವುದೇ ಮನುಷ್ಯನ ಇಲ್ಲಿ ಭೂಲೋಕದಲ್ಲಿರುವಂತ ಯಾವ ಮನುಷ್ಯನಿದ್ರು ಕೂಡ ಪ್ರೇರೆ ಈ ಜೀವಮಾನ ಕಾಲ ಮುಗಿದ ನಂತರ ಅವರು ಪಾತಾಳ ಲೋಕದಲ್ಲಿ ಒಂದು ಸ್ಥಳ ಇದೆ, ಅಲ್ಲಿಗಾದ್ರೂ ಹೋಗ್ಬೇಕು, ಪರದೈಸ್ನಲ್ಲಿ ಆದ್ರೂ ಹೋಗ್ಬೇಕು. ಈ 2 ಸ್ಥಳಗಳಲ್ಲಿ ಇಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಾಗ್ತದೆ. ಆದ್ರೆ ಯೇಸು ಸ್ವಾಮಿ ನಂಬಿದವರಿಗೆ ಸಿಗುವಂತ ಪ್ರತಿಫಲ ಏನಪ್ಪಾ ಅಂತ ಹೇಳಿದ್ರೆ, ಅವನ ನರಕವನ್ನು ತಪ್ಪಿಸ್ಕೊಳ್ತಾನೆ, ಈ ಪಾತಾಳವನ್ನ ತಪ್ಪಿಸ್ಕೊಳ್ತಾನೆ. ಅವನ ಆತ್ಮ ಆ ಪರದೇಶಕ್ಕೆ ಸೇರ್ತದೆ. ಅವನಿಗೆ ಸಿಗುವಂತ ಪ್ರತಿಫಲ ಮೊಟ್ಟ ಮೊದಲನೇದಾಗಿ ಯೇಸು ಸ್ವಾಮಿ ನಂಬಿದವರಿಗೆ ಸಿಗುವಂತ ಪ್ರತಿಫಲ ಏನಪ್ಪಾ ಅಂತ ಹೇಳಿದ್ರೆ, ಅವನು ನರಕವನ್ನು ತಪ್ಪಿಸ್ಕೊಳ್ತಾನೆ. ನರಕವನ್ನು ತಪ್ಪಿಸ್ಕೊಂಡು ಪರದೇಶಕ್ಕೆ ಹೋಗ್ತಾನೆ. ಆ ಪರದೇಶನಲ್ಲಿ ನಮಗಿಂತ ಮುಂಚಿತವಾಗಿ ಈ ಭೂಲೋಕ ಯಾತ್ರೆ ಮುಗಿಸಿದ್ದಂತ ಭಕ್ತರೆಲ್ಲ ಅಲ್ಲಿರ್ತಾರೆ. ಯೇಸು ಸ್ವಾಮಿ ನಂಬಿದಂತ ಭಕ್ತರೆಲ್ಲರೂ ಕೂಡ ಅಲ್ಲಿರ್ತಾರೆ. ಅಲ್ಲಿ ಸ್ವಲ್ಪ ಕಾಲ ಅವರಿಗೆ ಅಲ್ಲಿ ವಿಶ್ರಾಂತಿ ಸಿಗ್ತದೆ ಆತ್ಮಗಳಿಗೆ. ಸರಿ, ಇನ್ನೇನು ಸಿಗ್ತದಪ್ಪ ಯೇಸು ಸ್ವಾಮಿ ನಂಬಿದವರಿಗೆ? ಇನ್ನು ಏನೇನು ಪ್ರತಿಫಲ ಸಿಗ್ತಾರೆ ಅಂತ ಹೇಳಿದ್ರೆ ಪ್ರೇರೆ, ಈ ಜೀವಮಾನ ಕಾಲದಲ್ಲಿ ಈ ಭೂಲೋಕದಲ್ಲಿ ಇರುವವರ ಪ್ರೇರೆ ಅವರಿಗೆ ಆಹಾರ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ ಏನೇನು ಕುಂದುಕೊರತೆಗಳಿರ್ತಾವೋ ಅವೆಲ್ಲ ದೇವರೇ ನೋಡ್ಕೊಳ್ತಾರೆ. ನೀವು ನಾನು ಕೇಳ್ಬೋದು, ಹಾಗಾದ್ರೆ ನಾವು ಯೇಸು ಸ್ವಾಮಿ ನಂಬಿಕೊಂಡು ಯಾವ ಕೆಲಸ ಮಾಡಿದ್ರೆ ಮನೇಲಿ ಕೂತ್ಕೊಂಡ್ಬಿಟ್ರೆ ಎಲ್ಲ ದೇವರು ಕೊಡ್ತಾನ ಅಂತ ನೀವು ನಾನು ಕೇಳಬಹುದು. ಪ್ರೇರೆ ಬೈಬಲ್ ಹೇಳುವುದೇನೆಂದರೆ, ಪ್ರೇರೆ ಮತ್ತಾಯ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 33ನೇ ವಚನದಲ್ಲಿ ಒಂದು ಮಾತು ಬರೆಯಲಿರ್ತದೆ. ದೇವರ ರಾಜ್ಯಕ್ಕಾಗಿಯೂ ದೇವರ ನೀತಿಗಾಗಿಯೂ ತವಪಡ್ರಿ, ಆವಾಗ ನಿಮಗೆಲ್ಲ ಸಿಗ್ತದೆ ಅಂತ ಬರೆಯಲ್ಪಟ್ಟಿದೆ. ದೇವರ ರಾಜ್ಯಕ್ಕಾಗಿ ಯಾರಾದ್ರೂ ಬರುತ್ತೀರಾ? ಮತ್ತಾಯ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಮತ್ತಾಯ ಬರೆದ ಸುವಾರ್ತೆ 6:33. ಪ್ರೇರೆ ಇಲ್ಲಿ ಮತ್ತಾಯ ಬರೆದಿರುವ ಸುವಾರ್ತೆ 6:33ರಲ್ಲಿ ಯೇಸು ಸ್ವಾಮಿ ಹೇಳುತ್ತಾನೆ, ದೇವರ ರಾಜ್ಯಕ್ಕಾಗಿ ದೇವರ ನೀತಿಗಾಗಿ ತವಪಟ್ರೆ ನಮಗೆ ಏನೇನು ಬೇಕಾಗ್ತಾವೋ ಅದೆಲ್ಲ ಕೊಡ್ತಾರೆ, ನಮಗೆ ಒದಗಿಸ್ಕೊಡ್ತಾರೆ. ಯಾವುದೋ ಒಂದು ಮಾರ್ಗದಿಂದ, ಯಾವುದೋ ಒಂದು ಹಾದಿಯಿಂದ ದೇವರು ನಮಗೆ ಒದಗಿಸ್ಕೊಡ್ತಾರೆ. ಒಂದು ಚಿಕ್ಕ ಎಕ್ಸಾಂಪಲ್ ನಿಮ್ಗೆ ಕೊಡ್ತೀನಿ. ಪ್ರೇರೆ, ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿದಂತ ತಿಳ್ಕೊಳ್ಳಿ. ಆ ಮಗು ಹುಟ್ಟಿದಾಗ ಆ ಮಗುಗೆ ಬೇಕಾಗಿರುವಂತ ಹಾಲು ಕೊಡುವುದಾಗಲಿ, ಸ್ನಾನ ಮಾಡಿಸುವುದಾಗಲಿ, ಬಟ್ಟೆ ಹಾಕುವುದಾಗಲಿ, ಆ ಮಗುಗೆ ಅನಾರೋಗ್ಯದಲ್ಲಿದ್ದರೆ
ಹಾಸ್ಪಿಟಲ್ಗೆ ತೋರಿಸೋದಾಗಲಿ ಅದೆಲ್ಲ ತಾಯಿ ತಂದೆ ನೋಡ್ಕೊಳ್ತಾರೆ. ಆ ಮಗು ಚಿಂತೆ ಮಾಡೋದಿಲ್ಲ, ಹುಟ್ಟಿದಂಥ ಮಗುಗೆ ಅದು ಗೊತ್ತೇ ಆಗುದಿಲ್ಲ. ಆ ಮಗು ಚಿಂತೆ ಮಾಡೋದಿಲ್ಲ, ಎಲ್ಲ ತಂದೆ ತಾಯಿಗಳು ನೋಡ್ಕೊಳ್ತಾರೆ. ಅದೇ ರೀತಿಯಾಗಿ ಬೇರೆ ಒಂದು ಬಾರಿ ನಾವು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಏನಾಗ್ತಪ್ಪ ಆ ವ್ಯಕ್ತಿ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ದೇವರ ಕುಟುಂಬದಲ್ಲಿ ಜನ್ಮ ಪಡ್ಕೊಂಡಿದ್ದಾನೆ ಅಂತ ಅರ್ಥ. ಯಾರೇ ಒಬ್ಬ ವ್ಯಕ್ತಿ ಈ ಭೂಲೋಕದಲ್ಲಿದ್ದಂತ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿದ್ದವನಾಗಲಿ, ಯಾವ ಜಾತಿಗೆ ಸಂಬಂಧಪಟ್ಟಿದ್ದವನಾಗಲಿ, ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದವನಾಗಲಿ, ಅವನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಆಧ್ಯಾತ್ಮಿಕವಾಗಿ ಅವನು ದೇವರ ಕುಟುಂಬದಲ್ಲಿ ಹುಟ್ಟಿದ್ದಾನೆ ಅಂತ. ಒಂದು ಚಿಕ್ಕ ಕೂಸಾಗಿ ಹುಟ್ಟಿದ್ದಾನೆ ಅಂತ. ದೇವರು ತಾಯಿ ತಂದೆ ಆಗಿ ಅವನನ್ನು ಕಾಯ್ತಾನೆ, ಬೇಕಾದದ್ದೆಲ್ಲ ಒದಗಿಸ್ಕೊಡ್ತಾನೆ. ಯಾವುದೋ ಒಂದು ಮಾರ್ಗದಿಂದ ಅವನಿಗೆ ದೇವರು ಒದಗಿಸ್ಕೊಡ್ತಾನೆ. ಅದು ಒಂದು ಒಳ್ಳೆ ಕೆಲಸ ಕೊಡ್ಬೋದು, ಅದು ಒಂದು ವ್ಯಾಪಾರ ಕೊಡ್ಬೋದು, ಅಥವಾ ಯಾವುದೋ ಒಂದು ರೀತಿಯಿಂದ ಅವನ ಜೀವನೋಪಾಯವನ್ನ ದೇವರು ಮಾಡಿಕೊಡ್ತಾನೆ. ಇದು ಅವನಿಗೆ ಭೂಲೋಕದಲ್ಲಿ ಸಿಗುವಂತ ಪ್ರತಿಫಲ ಬೇರೆ. ಅವನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ನಾನು ಏನು ತಿನ್ನಬೇಕು, ನಾನು ಏನು ಕುಡಿಬೇಕು, ಆ ರೀತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟುವಂತ ಪ್ರತಿಯೊಬ್ಬನಿಗೆ ಆ ರೀತಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಒಂದು ಬಾರಿ ಹೇಳುತ್ತಾರೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಆದರೂ ಕೂಡ ನಿಮ್ಮ ಪರಲೋಕ ತಂದೆ ಅವುಗಳನ್ನು ಸಾಕಿ ಸಲಹುತ್ತಾರೆ ಅಂತ ಹೇಳಿ ಯೇಸು ಸ್ವಾಮಿ ಖುದ್ದಾಗಿ ಹೇಳಿದ್ದಾರೆ. ಎಲ್ಲ ಜೀವರಾಶಿಗಳನ್ನೆಲ್ಲ ದೇವರು ಸಾಕ್ತಾ ಇದ್ದಾರೆ. ಕೋಟಿಗಟ್ಟಲೆ ಇದ್ದಾರೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಾಗಲಿ, ಕಾಡಿನಲ್ಲಿದ್ದಂಥ ಪ್ರಾಣಿಗಳಾಗಲಿ, ನೀರಿನಲ್ಲಿದ್ದಂಥ ಮೀನುಗಳಾಗಲಿ, ಕೋಟಿಗಟ್ಟಲೆ ಅವೆಲ್ಲಕ್ಕೂ ಕೂಡ ದೇವರೇ ಆಹಾರ ಕೊಡ್ತಿದ್ದಾನೆ. ತನ್ನ ಕೈಯನ್ನು ಬಿಚ್ಚಿ ಹೊತ್ತಿಗೆ ಆಹಾರ ಕೊಡುತ್ತಿದ್ದಾನೆ ಅಂತ ಹೇಳಿ ಕೀರ್ತನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದಂಥ ಒಬ್ಬ ವ್ಯಕ್ತಿ ಅವನು ಆಹಾರಕ್ಕಾಗಿ ಬಟ್ಟೆಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ, ದೇವರು ಒದಗಿಸ್ಕೊಡ್ತಾನೆ. ಅದೇ ನಮಗೆ ನಮ್ಮ ಕ್ರಿಸ್ತನ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ತಕ್ಕ ಪ್ರತಿಫಲ. ನಿರೀಕ್ಷೆ ಅಂತಾರೆ ಪೌಲರು. ನಾವು ನಿರೀಕ್ಷೆ ಬರ್ತದೆ. ಯೇಸು ಸ್ವಾಮಿ ನಂಬಿದ ನಂತರ ಒಂದು ನಿರೀಕ್ಷೆ ಬರ್ತದೆ. ಏನಪ್ಪ ನಿರೀಕ್ಷೆ ಅಂತ ಹೇಳಿದ್ರೆ, ಯಾವುದೋ ಒಂದು ನಮಗೆ ಒಳ್ಳೇದಾಗ್ತದೆ, ಯಾವುದೋ ಒಂದು ನಮಗೆ ಸಹಾಯ ಸಿಗ್ತದೆ ಅಂತ ಕಾದಿರುವುದೇ ಅದೇ ನಿರೀಕ್ಷೆ. ಒಂದು ಎಕ್ಸಾಂಪಲ್ ಕೊಡುವುದಾದ್ರೆ ಪ್ರಿಯರೇ, ದೇವರು ನಿಮಗೊಂದು ಕಾರು ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ ಅಂತ ತಿಳ್ಕೊಟ್ರೆ, ಅದೋ ಒಂದು ಮನೆ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದಾರೆ ಅಂತ ತಿಳ್ಕೊಟ್ರೆ, ಅದೋ ಒಂದು ಉದ್ಯೋಗವನ್ನು ಕೊಡ್ತೀನಿ ಅಂತ ಹೇಳಿ ದೇವರು ಮಾತು ಕೊಟ್ಟಿದ್ದಾರೆ ಅಂತ ತಿಳ್ಕೊಟ್ರೆ, ಆ ಮಾತು ಕೊಟ್ಟಿದ ನಂತರ ನಮ್ಮಲ್ಲಿ ಒಂದು ನಿರೀಕ್ಷೆ ಬಂದ್ಬಿಡ್ತದೆ. ಆ ದೇವರು ನನಗೆ ವಾಗ್ದಾನ ಮಾಡಿದ್ದಾನೆ, ನನಗೆ ಈ ಉದ್ಯೋಗ ಕೊಡುತ್ತಾರೆ, ಯಾವಾಗ ಕೊಡ್ತಾನೆ ಅಂತ ಹೇಳಿ ಕಾಯ್ತಾ ಇರ್ತಾನೆ, ಕಾದು ನೋಡ್ತಾ ಇರ್ತಾನೆ. ಆ ಉದ್ಯೋಗಕ್ಕಾಗಿ ಅಥವಾ ಆ ಮನೆಗೋಸ್ಕರವಾಗಿ ಅಥವಾ ಕಾರಿಗೋಸ್ಕರವಾಗಿ ಅವನು ಕಾಯ್ತಾ ಇರ್ತಾನೆ. ಅದೇ ನಿರೀಕ್ಷೆ ಅಂದ್ರೆ. ನಮಗೆ ಬರುವಂತ ಆಶೀರ್ವಾದಗಳಿಗಾಗಿ ನಾವು ಇದು ನೋಡ್ತಾ ಇರ್ತೇವೆ, ಅದು ನಿರೀಕ್ಷೆ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟಾಗ, ದೀಕ್ಷಾಸ್ಥಾನ ಹೊಂದಿಕೊಂಡಾಗ ಒಂದು ನಿರೀಕ್ಷೆ ಬರ್ತದೆ ನಮ್ಮಲ್ಲಿ. ಎಂಥ ನಿರೀಕ್ಷೆ ಬರ್ತದಪ್ಪ ಅಂತ ಹೇಳಿದ್ರೆ, ಈ ಜೀವಮಾನ ಕಾಲಕ್ಕೆ ಸಂಬಂಧಪಟ್ಟಿರುವಂತ ನಿರೀಕ್ಷೆಗಳಷ್ಟೇ ಅಲ್ಲ, ಮುಂದಿನ ಜೀವಮಾನ ಕಾಲಕ್ಕೆ ಸಂಬಂಧಪಟ್ಟಿರುವಂತ ನಿರೀಕ್ಷೆಗಳು ಕೂಡ ಕೆಲವಿದ. ಆದ್ರೆ ಈ ಜೀವಮಾನ ಕಾಲದಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ, ಆಹಾರ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ ನಮಗೇನು ಕಡಿಮೆ ಆಗಲಾರದೆ ದೇವರು ತಕ್ಕ ಸಮಯಕ್ಕೆ ಕೊಟ್ಟು ಬಿಡ್ತಾನೆ. ನರಕವನ್ನು ಕೂಡ ನಾವು ತಪ್ಪಿಸ್ಕೊಂಡಿರ್ತೇವೆ ಪ್ರಿಯರೇ. ಈ ಭೂಲೋಕದಲ್ಲಿ ದೇವರು ನಮ್ಮನ್ನ ನಡೆಸ್ತಾ ಇರ್ತಾರೆ. ಇನ್ನು ಅನೇಕ ಭೂಲೋಕದಲ್ಲಿ ಆಶೀರ್ವಾದಗಳನ್ನು ದೇವರು ಕೊಡ್ತಾ ಇರ್ತಾರೆ ಪ್ರಿಯರೇ. ಯೇಸು ಸ್ವಾಮಿ ನಂಬಿದವರಿಗೆ ಆಧ್ಯಾತ್ಮಿಕವಾದಂಥ ಆಶೀರ್ವಾದಗಳೇನಪ್ಪ ಅಂತ ಹೇಳಿದ್ರೆ, ಅವನಿಗೆ ಪಾಪ ಪರಿಹಾರ ಆಗ್ತದೆ. ಯೇಸು ಸ್ವಾಮಿ ನಂಬಿದಂಥ ಅಕ್ಷರದಲ್ಲಿ ಪಾಪ ಪರಿಹಾರ ಆಗ್ತದೆ. ಅವನಿಗೆ ನಿತ್ಯ ಜೀವ ಸಿಗ್ತದೆ, ಅವನಿಗೆ ಪವಿತ್ರಾತ್ಮ ವರವು ಕೂಡ ಸಿಗ್ತದೆ. ಅವನು ನರಕವನ್ನು ತಪ್ಪಿಸಿಕೊಂಡು ಪರದೇಶಕ್ಕೆ ಹೋಗ್ಬಿಡ್ತಾರೆ. ಇದು ನಂಬಿದ್ದವರಿಗೆ ಸಿಗುವಂತ ಪ್ರತಿಫಲ. ಯೇಸು ಸ್ವಾಮಿ ನಂಬಿ ಏನು ಗೊತ್ತಿಲ್ಲ ಪಾಪ ಅವರಿಗೆ. ಕೆಲವು ಮಂದಿಗೆ ವಿದ್ಯಾಭ್ಯಾಸ ಇರುವುದಿಲ್ಲ, ಹೆಚ್ಚಾಗಿ ದೇವರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ, ಆದ್ರೆ ನಂಬ್ತಾರೆ, ಯೇಸು ಸ್ವಾಮಿನ ನಂಬ್ತಾರೆ. ಚರ್ಚಿಗೆ ಬರ್ತಾ ಇರ್ತಾರೆ. ಖಂಡಿತವಾಗಿ ಅವ್ರು ನರಕವನ್ನು ತಪ್ಪಿಸ್ಕೊಳ್ತಾರೆ. ನರಕವನ್ನು ತಪ್ಪಿಸ್ಕೊಳ್ತಾರೆ. ಈ ತನ್ನ ಜೀವಮಾನ ಕಾಲದಲ್ಲಿ ಯಾತ್ರೆ ಮುಗಿಸಿದ ನಂತರ ಅವರು ಪಾತಾಳವನ್ನು ತಪ್ಪಿಸ್ಕೊಂಡು, ನರಕವನ್ನು ತಪ್ಪಿಸ್ಕೊಂಡು ಪರದೇಶಕ್ಕೆ ಹೋಗ್ಬಿಡ್ತಾರೆ. ಸ್ವಲ್ಪ ಕಾಲ ವಿಶ್ರಾಂತಿ ಪಡಿತಾರೆ. ಯೇಸು ಸ್ವಾಮಿ ಮತ್ತು ಭೂಮಿ ಮೇಲೆ ಬರೋ ತನಕ ಅಲ್ಲಿ ವಿಶ್ರಾಂತಿ ಪಡಿತಾರೆ. ಈ ಜೀವನ ಮುಗಿದ ನಂತರ ಕೂಡ ಅವ್ರಿಗೇನಪ್ಪ ಪ್ರತಿಫಲ ತಿಳಿದ ಪ್ರಿಯರೇ, ಪರಲೋಕದಲ್ಲಿ ಅವರಿಗೋಸ್ಕರವಾಗಿ ಸುಂದರವಾದಂಥ ಭವನಗಳನ್ನು ಕಟ್ಟಿಟ್ಟಿದ್ದಾರೆ. ಯಾರ್ಯಾರು ಯೇಸು ಸ್ವಾಮಿ ನಂಬಿದ್ದಾರೋ ಅವರಿಗೋಸ್ಕರವಾಗಿ ಸುಂದರವಾದಂಥ ಭವನಗಳು.
ಪರಲೋಕದಲ್ಲಿ ಕಟ್ಟಿಬಿಟ್ಟಿದ್ದಾರೆ. ನಾನು ಕಳೆದ ಸಂದೇಶದಲ್ಲಿ ಹೇಳಿದ್ದೆ ಪರಲೋಕ ಅಂದ್ರೆ ಏನಂತೇಳಿ. ಪರಲೋಕ ಅಂದ್ರೆ ಪ್ರಿಯರೇ ಕೋಟಾನು ಕೋಟಿ ಪ್ರಪಂಚಗಳ ಸಮೂಹ ಅಂತ ಹೇಳಿದ್ದೆ. ವಿಶ್ವ ಸಾಮ್ರಾಜ್ಯ ಅಂತ ಹೇಳ್ಬೋದು. ವಿಶ್ವ ಸಾಮ್ರಾಜ್ಯ ಪರಲೋಕದಲ್ಲಿ. ಆ ಪರಲೋಕದಲ್ಲಿ ಅನೇಕ ಪ್ರಪಂಚಗಳಿದ್ದಾವೆ. ಆ ಪ್ರಪಂಚಗಳಲ್ಲಿ ಯಾವುದಾದ್ರೂ ಒಂದು ಪ್ರಪಂಚದಲ್ಲಿ ನಿಮಗೆ ಒಂದು ಸುಂದರವಾದಂಥ ಮನೆಯನ್ನು ಕೊಟ್ಟು ಬಿಡ್ತಾರೆ. ಯೇಸು ಸ್ವಾಮಿನ ಯಾರು ನಂಬಿರುತ್ತಾರೋ ಅವರಿಗೋಸ್ಕರವಾಗಿ ಸುಂದರವಾದ ಮನೆಗಳನ್ನು ಕಟ್ಟಿದ್ದಾರೆ. ಓದ್ತೀರಾ? ಕಟ್ಟಕ್ಕೆ 11:14. ಅವರಿಗೋಸ್ಕರ ಪಟ್ಟಣವನ್ನು ಸಿದ್ಧ ಮಾಡಿದ್ದಾರೆ. ಒಂದು ಪಟ್ಟಣವನ್ನ ಅಲ್ಲಿ ಸಿದ್ಧ ಮಾಡಿದ್ದಾರೆ. ಪಟ್ಟಣ ಅಂದ್ರೆ ಪಟ್ಟಣದಲ್ಲಿ ಒಂದೇ ಮನೆ ಇರುವುದಿಲ್ಲ, ಒಂದೇ ಬಗಲ ಇರುವುದಿಲ್ಲ. ಪಟ್ಟಣದಲ್ಲಿ ಅನೇಕ ನಗರಗಳಿರ್ತಾರೆ, ಅನೇಕ ಬೀದಿಗಳಿರ್ತಾರೆ. ಅದು ಕೂಡ ಪಟ್ಟಣ ಅಂದ್ರೆ ಒಂದು ರಾಜ್ಯದಲ್ಲಿ ನೂರಾರು ಪಟ್ಟಣಗಳಿರ್ತಾವ್ರಿ. ಈಗ ನಮ್ಮ ಕರ್ನಾಟಕ ರಾಜ್ಯ ಇದ್ರೆ ಮಹಾನಗರಗಳು ಬೆಂಗಳೂರಾಗಲಿ, ದಿಲ್ಲಿ ಈ ಥರ, ಆಮೇಲೆ ಈ ಹುಬ್ಳಿ ಧಾರವಾಡ ಅಂತೇಳಿ, ಬೆಳಗಾವಿ ಅಂತೇಳಿ, ಈ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಬೇರೆ ಬೇರೆ ಮಹಾನಗರಗಳಿದ್ದಾವೆ. ಆದರೆ ಇಡೀ ನಮ್ಮ ದೇಶದಲ್ಲಿ ನೋಡಿದ್ರೆ ನೂರಾರು ಮಹಾನಗರಗಳಿದ್ದಾವೆ, ನೂರಾರು ಪಟ್ಟಣಗಳಿದ್ದಾವೆ. ಅದೇ ರೀತಿಯಾಗಿದ್ರೆ ಈ ಪರಲೋಕ ಅನ್ನುವಂಥದ್ದು ವಿಶ್ವ ಸಾಮ್ರಾಜ್ಯ, ಅನೇಕ ಪ್ರಪಂಚಗಳಿದ್ದಾವೆ. ಒಂದೊಂದು ಪ್ರಪಂಚದಲ್ಲಿ ನೂರಾರು ದೇಶಗಳಿದ್ದಾವೆ. ಒಂದೊಂದು ಪ್ರಪಂಚದಲ್ಲಿ ಈಗ ನಮ್ಮ ಭೂಲೋಕದಲ್ಲಿ 200 ದೇಶಗಳಿದ್ದಾವೆ ಈ ಭೂಲೋಕದಲ್ಲಿ. ಅದೇ ರೀತಿ ಮೇಲಿರುವಂಥ ಲೋಕಗಳಲ್ಲಿ ಕೂಡ ಒಂದೊಂದು ಲೋಕದಲ್ಲಿ ನೂರಾರು ದೇಶಗಳಿದ್ದಾವೆ, ಪಟ್ಟಣಗಳಿದ್ದಾವೆ. ಆದರೆ ಆ ಲೋಕಗಳಿಗೆ ಈ ಲೋಕಗಳಿರುವಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈ ಲೋಕದಲ್ಲಿ ಮರಣ ಇದೆ, ಆ ಲೋಕದಲ್ಲಿ ಮರಣ ಇಲ್ಲ. ಈ ಲೋಕದಲ್ಲಿ ನಮಗೆ ಕತ್ತಲೆ ಇದೆ, ಆ ಲೋಕದಲ್ಲಿ ಕತ್ತಲೆ ಇಲ್ಲ. ಈ ಲೋಕದಲ್ಲಿ ನಮಗೆ ಹಸಿವೆ ಇದೆ, ಆ ಲೋಕದಲ್ಲಿ ಹಸಿವೆ ಇಲ್ಲ. ಈ ಲೋಕದಲ್ಲಿ ಪಾಪ ಇದೆ, ಆ ಲೋಕದಲ್ಲಿ ಪಾಪ ಇದೆ. ಬೇರೆ ಎಲ್ಲ ನಡೀತಾ ಇದೆ, ಬಾಕಿ ಎಲ್ಲ ಇಲ್ಲಿ ನಡೀದ ಹಾಗೆ ಇಲ್ಲಿ ನಡೀತಾ ಇದೆ. ಆ ಪಟ್ಟಣಗಳಲ್ಲಿ, ಆ ಲೋಕಗಳಲ್ಲಿ ನಮ್ಮ ನಂಬಿಕೆ ತಕ್ಕ ಹಾಗೆ ಭೂಲೋಕದಲ್ಲಿ ಎಷ್ಟರ ಮಟ್ಟಿಗೆ ನಾವು ಭಕ್ತಿ ಮಾಡಿದ್ದೇವೆ, ಎಷ್ಟರ ಮಟ್ಟಿಗೆ ನಾವು ನೀತಿಯಲ್ಲಿ ನಡ್ಕೊಂಡಿದ್ದೇವೆ, ಅದಕ್ಕೆ ತಕ್ಕ ಹಾಗೆ ಆ ಲೋಕಗಳಲ್ಲಿ ನಮಗೋಸ್ಕರವಾಗಿ ಮನೆಗಳನ್ನ, ಬಂಗಲೆಗಳನ್ನ, ಪಟ್ಟಣಗಳನ್ನ ಸಿದ್ಧ ಮಾಡಿಟ್ಟಿದ್ದಾರೆ. ಆದ್ದರಿಂದ ಈ ರಾತ್ರಿ ಸಮಯದಲ್ಲಿ ನಾನು ಹೇಳುವುದೆಂದರೆ, ಯೇಸು ಸ್ವಾಮಿ ನಂಬಿದ್ದಾರೆ, ಹೆಚ್ಚು ಭಕ್ತಿಯಲ್ಲಿ ನಡೀಲಿಕ್ಕೆ ಆಗಲಿಲ್ಲ, ಹೆಚ್ಚಾಗಿ ದೇವರ ಮಾರ್ಗದಲ್ಲಿ ನಡೀಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ನಂಬಿ ಚರ್ಚಿಗೆ ಬರ್ತಾ ಹೋಗ್ತಾ ಇದ್ದಾರೆ. ಅವರಿಗೋಸ್ಕರವಾಗಿ ಬಂಗಲೆಗಳನ್ನು ಕೂಡ ಕಟ್ಟಿಟ್ಟುಬಿಟ್ಟಿದ್ದಾರೆ. ಪರಲೋಕದಲ್ಲಿ ಬಂಗಲೆಗಳನ್ನು ಕಟ್ಟಿಟ್ಟಿದ್ದಾರೆ. ಇದೇ ನಿರೀಕ್ಷೆ. ಅಂದ್ರೆ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮಗಿರುವಂತ ನಿರೀಕ್ಷೆ ಬರೀ ಈ ಜೀವಮಾನ ಕಾಲಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಮುಂಬರುವ ಜೀವಮಾನ ಕಾಲಕ್ಕೆ ಕೂಡ ಸಂಬಂಧಪಟ್ಟಿದ್ದಂತ ನಿರೀಕ್ಷೆ. ಅನೇಕ ಆಶೀರ್ವಾದಗಳು ಮುಂದಿನ ಜೀವಮಾನ ಕಾಲದಲ್ಲಿ ಕೂಡ ಬರ್ತವೆ. ಯೇಸು ಸ್ವಾಮಿ ನಂಬಿದ್ರಿಂದ ಅದು ಶುರು ಆಗ್ತದೆ. ಯೇಸು ಸ್ವಾಮಿ ನಂಬುವುದಕ್ಕಿಂತ ಮುಂಚೆ ಆ ನಿರೀಕ್ಷೆ ಬರುತ್ತಿಲ್ಲ. ಈ ಜಗತ್ತಿನಲ್ಲಿ ಎಷ್ಟೋ ಮಂದಿ ಮನುಷ್ಯರಿದ್ದಾರೆ, ಎಷ್ಟೋ ಮಂದಿ ಮನುಷ್ಯರಿದ್ದಾರೆ. ಬೇರೆ ಬೇರೆ ಜಾತಿಗಳಲ್ಲಿ ಭಕ್ತಿವಂತರಿದ್ದಾರೆ, ಬೇರೆ ಜಾತಿಯಲ್ಲಿ ಭಕ್ತಿವಂತರಿಲ್ಲ ಅಂತ ನಾನು ಹೇಳುತ್ತಾ ಇಲ್ಲ. ಬೇರೆ ಧರ್ಮಗಳಲ್ಲಿ, ಬೇರೆ ಜಾತಿಗಳಲ್ಲಿ, ಬೇರೆ ಮತಗಳಲ್ಲಿ ಕೂಡ ಭಕ್ತಿವಂತರಿದ್ದಾರೆ. ಆದರೆ ಕ್ರೈಸ್ತ ನಂಬಿಕೆ ಏನಪ್ಪ ಅಂತ ಹೇಳಿದ್ರೆ, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ಇದೊಂದು ನಿರೀಕ್ಷೆ ಬರ್ತದೆ. ನನಗೋಸ್ಕರವಾಗಿ ಪರಲೋಕದಲ್ಲಿ ದೇವರು ಪಟ್ಟಣಗಳನ್ನು ಕಟ್ಟುತ್ತಾ ಇದ್ದಾನೆ, ನನಗೋಸ್ಕರವಾಗಿ ಸುಂದರವಾದಂಥ ಬಂಗಲೆಗಳನ್ನು ಕಟ್ಟುತ್ತಾ ಇದ್ದಾನೆ, ನನಗೋಸ್ಕರವಾಗಿ ಅಲ್ಲಿ ದೇವರು ಸುಂದರವಾದಂಥ ಬಹುಮಾನಗಳನ್ನು ಇಟ್ಟಿದ್ದಾರೆ ಅನ್ನುವಂಥ ಒಂದು ನಿರೀಕ್ಷೆ ಯೇಸು ಸ್ವಾಮಿ ನಂಬಿದ ನಂತರ ಬರ್ತದೆ. ನಂಬುವುದಕ್ಕಿಂತ ಮುಂಚೆ ಬರುತ್ತಿಲ್ಲ. ಅವನು ಈ ಲೋಕಾನುಸಾರವಾಗಿ ಎಷ್ಟು ಭಕ್ತಿವಂತನಾಗಿದ್ದರೂ ಕೂಡ ಯೇಸು ಸ್ವಾಮಿ ನಂಬದಿದ್ದರೆ ಆ ನಿರೀಕ್ಷೆ ಬರುತ್ತಿಲ್ಲ. ನಾನು ಹಾಕೊಂಡು ತಪ್ಪಿಸ್ಕೊಳ್ತೇನೆ, ಪರಲೋಕಕ್ಕೆ ಹೋಗ್ತೇನೆ, ನನಗೋಸ್ಕರವಾಗಿ ಪರಲೋಕದಲ್ಲಿ ಒಂದು ಸುಂದರವಾದಂಥ ಬಂಗಲೆಯನ್ನು ಕಟ್ಟಿಟ್ಟಿದ್ದಾನೆ, ನನಗೋಸ್ಕರ ದೇವದೂತರು ಬರ್ತಾರೆ, ನಾನು ಭೂಲೋಕ ಅಂತ ಮುಗಿದ ಕೂಡಲೇ ದೇವದೂತರು ನನ್ನನ್ನು ಕರ್ಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ಬೇರೆ ಧರ್ಮಗಳಲ್ಲಿ, ಬೇರೆ ನಂಬಿಕೆಗಳಲ್ಲಿಲ್ಲ. ಬೇರೆ ಧರ್ಮಗಳಲ್ಲಿ, ಬೇರೆ ವಿಶ್ವಾಸಗಳಲ್ಲಿ, ಬೇರೆ ನಿರೀಕ್ಷೆ ಈ ರೀತಿ ಎಲ್ಲ ಕ್ರಿಸ್ತನನ್ನು ನಂಬಿದ ನಂತರ ಆ ನಿರೀಕ್ಷೆ ಬರ್ತದೆ. ಸರಿ ಪ್ರಿಯರೇ, ಈಗಾಗಲೇ ನಾವು ಓದಿಕೊಂಡಿದ್ದೇವೆ ನಂಬಿದ್ದವರಿಗೆ ಏನೇನ. ಮೊದಲೇ ನಾನು ಹೇಳಿದ್ದೇನೆ ಪ್ರಿಯರೇ, ಬರೀ ನಂಬಿದ್ದವರಿಗೆ ಮಾತ್ರ ಒಂದು ಸಿಗುವಂಥ ಪ್ರತಿಫಲ ಒಂದು ರೀತಿ ಇದೆ, ಪ್ರೀತಿಸುವವರಿಗೆ ಸಿಗುವಂಥ ಪ್ರತಿಫಲ ಇನ್ನೊಂದು ರೀತಿ ಇದೆ.
ನಂಬಿದವರಿಗೆ ಸಿಗುವಂತ ಪ್ರತಿಫಲ ಏನಪ್ಪಾ ಅಂತ ಹೇಳಿದ್ರೆ, ನಾನು ಈಗಾಗಲೇ ಹೇಳಿದ್ದೇನೆ, ಅವರಿಗೆ ಪಾಪ ಪರಿಹಾರ ಆಗ್ತದೆ, ನಿತ್ಯ ಜೀವ ಸಿಗ್ತಾನೆ, ಪವಿತ್ರಾತ್ಮ ಸಿಗ್ತಾನೆ, ನರಕವನ್ನು ತಪ್ಪಿಸ್ಕೊಳ್ತಾನೆ. ಈ ಭೂಲೋಕದಲ್ಲಿ ಇರುವವರು ಕೂಡ ಆಹಾರ ವಿಷಯದಲ್ಲಿ, ಬಟ್ಟೆ ವಿಷಯದಲ್ಲಿ ದೇವರವರಿಗೆ ಸಹಾಯ ಮಾಡ್ತಾರೆ. ಆಮೇಲೆ ಭೂಲೋಕ ಯಾತ್ರೆ ಮುಗಿದ ನಂತರ ಪರಲೋಕದಲ್ಲಿ ಯಾವುದೋ ಒಂದು ಲೋಕದಲ್ಲಿ ಅವನಿಗೋಸ್ಕರವಾಗಿ ಒಂದು ಮನೆಯನ್ನು ಸಿದ್ಧ ಮಾಡಿರ್ತಾನೆ. ಅವನು ಭೂಲೋಕ ಯಾತ್ರೆ ಮುಗಿದ ನಂತರ ಪರದೇಶಕ್ಕೆ ಹೋಗ್ತಾನೆ. ಪರದೇಶದಲ್ಲಿ ಸ್ವಲ್ಪ ಕಾಲ ಅಲ್ಲಿ ಇರಬೇಕಾಗ್ತದೆ. ಯೇಸು ಸ್ವಾಮಿ ಭೂಮಿ ಮೇಲೆ ಬರುವ ತನಕ ಅವರು ಪರದೇಶದಲ್ಲಿ ಇರ್ತಾರೆ. ಆ ನಂತರ ತಕ್ಕ ಸಮಯದಲ್ಲಿ ಆ ಪರಲೋಕದಲ್ಲಿ ಅವ್ರಿಗೆ ಏರ್ಪಾಟ್ ಮಾಡಿದಂತ ಆ ಮನೆಯಲ್ಲಿ ಅವರನ್ನ ಇಟ್ಟು ಬಿಡ್ತಾರೆ. ಯುಗಾಂತರಗಳು ಅಲ್ಲಿರ್ತಾರೆ. ಅದು ಯೇಸು ಸ್ವಾಮಿ ನಂಬಿದವರಿಗೆ ಸಿಗುವಂತ ನಿರೀಕ್ಷೆ, ಸಿಗುವಂತ ಪ್ರತಿಫಲ. ಈಗ ನಾನು ಹೇಳುತ್ತಾ ಇದ್ದೀನಿ ಪ್ರೇರೆ, ಈಗ ನಂಬಿದವರ ಬಗ್ಗೆ ನಾನು ಹೇಳುತ್ತಾ ಇಲ್ಲ, ಪ್ರೀತಿಸುವವರ ಬಗ್ಗೆ ಹೇಳುತ್ತಾ ಇದ್ದೀನಿ. ಪ್ರೀತಿಸಿದವರಿಗೆ ಎಂತ ಪ್ರತಿಫಲ ಸಿಗ್ತದೆ. ಓದಿ ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ಓದಿಕೊಳ್ಳೋಣ. 1ನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಚನ ಯಾರಾದರೂ ಬರೋದು? 1ನೇ ಕೊರಿಂಥ 2ನೇ ಅಧ್ಯಾಯ 9ನೇ ವಚನ. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವುದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ಇಲ್ಲಿ ಏನು ಬರೆದಿದೆ ಪ್ರೇರೆ? ಪ್ರೀತಿಸುವವರ ಬಗ್ಗೆ ಬರಿತಾ ಇದೆ. ಇದು ನಂಬಿದವರ ಬಗ್ಗೆ ಅಲ್ಲ, ದೇವರನ್ನ ಪ್ರೀತಿಸುವವರಿಗೆ. ದೇವರು ಏನೇನು ಸಿದ್ಧ ಮಾಡಿಟ್ಟಿದ್ದಾನೋ ಅದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯಕ್ಕೆ ಗೋಚರವಾಗಿಲ್ಲ, ಅರ್ಥವಾಗಿಲ್ಲ. ಆದರೆ ದೇವರ ಆತ್ಮದ ಮೂಲಕವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾನೆ. ಏನಪ್ಪ ಪ್ರೀತಿಸೋರಿಗಿರುವಂತ ಪ್ರತಿಫಲ ಏನಂತ ಹೇಳಿದ್ರೆ, ಇವರು ಉನ್ನತವಾದಂಥ ಸ್ಥಾನ ಸಿಗ್ತದೆ. ನಂಬಿದ್ದವರಿಗಿಂತ ಉನ್ನತವಾದಂಥ ಸ್ಥಾನ. ಭೂಲೋಕದಲ್ಲಿ ಕೂಡ ಅವರನ್ನು ಆಶೀರ್ವಾದ ಮಾಡ್ತಾ ಇರ್ತಾರೆ. ಒಂದೊಂದು ಸ್ಟೆಪ್ ಆಶೀರ್ವಾದ ಮಾಡ್ತಾ ಇರ್ತಾರೆ. ಯಾವ ರೀತಿ ದೇವರ ವಾಕ್ಯದ ಪ್ರಕಾರ ನಡೀತಾ ಇರ್ತಾರೋ ಅದಕ್ಕೆ ತಕ್ಕ ಹಾಗೆ ದೇವರ ಆಶೀರ್ವಾದಗಳು ಬರುತ್ತವೆ. ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಇವೆಲ್ಲ ಬರೆದಿದ್ದಾರೆ. ಯಾರ್ಯಾರು ದೇವರ ವಾಕ್ಯಗಳನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯುತ್ತಾ ಇರ್ತಾರೋ ಅವ್ರಿಗೆ ಅನೇಕ ಆಶೀರ್ವಾದಗಳಿದ್ದಾವೆ. ಭೂಲೋಕದಲ್ಲಿ ಈ ಜೀವಮಾನದಲ್ಲಿ ಅನೇಕ ಆಶೀರ್ವಾದಗಳಿದ್ದಾವೆ. ಅವ್ರ ಊರಲ್ಲಿ ಕೂಡ ಆಶೀರ್ವಾದವಿರ್ತದೆ, ಊರಿನ ಹೊರಗೆ ಆಶೀರ್ವಾದವಿರ್ತದೆ, ಉದ್ಯೋಗದಲ್ಲಿ ಕೂಡ ಆಶೀರ್ವಾದವಿರ್ತದೆ, ಮನೆಯಲ್ಲಿ ಕೂಡ ಆಶೀರ್ವಾದವಿರ್ತದೆ. ಎಲ್ಲ ಕಡೆಯಿಂದ ಶತ್ರುಗಳನ್ನು ಕೂಡ ಓಡಿಸಿಬಿಡ್ತಾರೆ. ಅವ್ರಿಗೇನು ಕಡಿಮೆ ಆಗಲಾರ್ದಾಗಿ ಬೇಕಾದ ಕಾಲದಲ್ಲಿ ಮಳೆ ಸುರಿಸ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ, ಸುಖವಾಗಿ ಬದುಕುತ್ತಾರೆ ಅಂತೇಳಿ ಧರ್ಮೋಪದೇಶ ಕಾಂಡದಲ್ಲಿ 28ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ ಓದಿದ್ರೆ ಅಲ್ಲಿ ಕಾಣಿಸ್ತದೆ. ಪ್ರೀತಿಸೋರಂದ್ರೆ ಯಾರು? ದೇವರ ವಾಕ್ಯದ ಪ್ರಕಾರ ನಡೆಯುವವರು. ನೀವು ನನ್ನನ್ನು ಕೇಳಬಹುದು, ಏನ್ರಿ ಪಾಸ್ಟ್ರೇ ಮತ್ತು ಬೈಬಲ್ನಲ್ಲಿದ್ದಂಥ ಎಲ್ಲ ವಾಕ್ಯಗಳ ಪ್ರಕಾರ ನಡೀಲಿಕ್ಕೆ ಆಗ್ತದೆ ಅಂತ ನೀವು ನಾವು ಕೇಳಬಹುದು. ಅದು ಸತ್ಯ ಪ್ರೇಮ. ಸಂಪೂರ್ಣವಾಗಿ 100ಕ್ಕೆ 100 ಪಟ್ಟು ಪವಿತ್ರವಾದಂಥ ದೇವರ ವಾಕ್ಯದ ಪ್ರಕಾರ ನಡೆಯುವರು ಜಗತ್ತಿನ ನಿಮ್ಗೆ ಒಬ್ಬರು ಸಿಗುದಿಲ್ಲ. ದೇವರ ವಾಕ್ಯನ ಹೇಳ್ತಾರೆ. ನಾವು ಇಷ್ಟೋ ವಿಷಯಗಳಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆ. ಯಾಕೊಬ್ಬನು ಕೂಡ ಭಕ್ತನು, ಯಾಕೊಬ್ಬನು ಬರೆದಿದ್ದಾನೆ ವಿಷಯ. ಆತೊಂದು ದೊಡ್ಡ ಭಕ್ತ. ಆ ಭಕ್ತನು ಕೂಡ ಹೇಳುತ್ತಿದ್ದಾನೆ, ನಾವು ಎಷ್ಟೋ ವಿಷಯಗಳಲ್ಲಿ ತಪ್ಪಿ ಹೋಗ್ತಾ ಇದ್ದೇವೆ. ಹೋಗ್ತೀರಾ? ಯಾಕೊಬ್ಬನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನದಲ್ಲಿ ಯಾರಾದರೂ ಯಾಕೊಬ್ಬನ ಪತ್ರಿಕೆ 3ನೇ ಅಧ್ಯಾಯ 2ನೇ ವಚನ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದು ಉಂಟು. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಭಕ್ತನೇ ಬರಿತಾ ಇದ್ದಾರೆ, ತನ್ನನ್ನು ಕೂಡ ಸೇರಿಸ್ಕೊಂಡಿದ್ದಾರೆ, ತನ್ನನ್ನು ಕೂಡ ಸೇರಿಸಿಕೊಂಡು ಬರಿತಾ ಇದ್ದಾರೆ. ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ 100ಕ್ಕೆ 100 ಪಟ್ಟು ಯಾವ ತಪ್ಪು ಮಾಡದೆ, ಯಾವ ಲೋಪ ಇಲ್ಲದೆ ಬದುಕಿದ್ದವು ಯೇಸು ಸ್ವಾಮಿ ಒಬ್ಬರೇ. ನಾವೆಲ್ಲರೂ ಕೂಡ ಆತನ ಫಾಲೋವರ್ಸ್, ಅನುಯಾಯಿಗಳು. ಎಲ್ಲದರಲ್ಲಿ ನಾವು ಸರಿ 100ಕ್ಕೆ 100 ಪಟ್ಟು ಸರಿಯಾಗಿರುವುದಿಲ್ಲ ಪ್ರಿಯರೇ. ನಮ್ಮಿಂದ ಕೂಡ ತಪ್ಪುಗಳಾಗ್ತಾರೆ, ನಾವು ಕೂಡ ಕೆಲವು ಬಾರಿ ತಪ್ಪು ಹೋಗ್ತೇವೆ. ಆದರೆ ನಾನು ಈಗ ಹೇಳುವುದೇನೆಂದ್ರೆ, ಆ ದೇವರನ್ನ ಪ್ರೀತಿಸೋರು ಅಂದ್ರೆ ಯೇಸು ಸ್ವಾಮಿಯನ್ನು ಪ್ರೀತಿಸೋರು ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ನಾನು ಇನ್ನೂ ಆತನ ಮಾರ್ಗದಲ್ಲಿ ಸರಿಯಾಗಿ ನಡಿಬೇಕು, ಇನ್ನೂ ಆತನ ಆಜ್ಞೆಯ ಪ್ರಕಾರ ನಾವು ನಡಿಬೇಕಂತೇಳಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಆ ಒಂದು ಹಂಬಲ ಇರ್ತದೆ ಒಳಗೆ. ಅದು ಪ್ರೀತಿಸೋರಿಗಿರುವಂಥ ವ್ಯತ್ಯಾಸ. ನಂಬಿದ್ದವರಿಗೆ ಆ ಹಂಬಲ ಇರುವುದಿಲ್ಲ, ಆಸೆ ಇರುವುದಿಲ್ಲ. ನಾನು ದೇವರ ವಾಕ್ಯದ ಪ್ರಕಾರ ನಡಿಬೇಕು, ದೇವರಿಗಾಗಿ ತ್ಯಾಗ ಮಾಡ್ಬೇಕನ್ನುವಂಥ ಆ ಆಸೆ ಬರೀ ನಂಬಿದ್ದವರಿಗೆ ಇರುವುದಿಲ್ಲ. ಪ್ರೀತಿಸೋರಿಗೆ ಆಸೆ ಇರ್ತದೆ. ನನ್ನಿಂದ ಆದಷ್ಟು ನಾನು ಮಾಡ್ತೀನಿ,
ಎಷ್ಟಾಗ್ತದಷ್ಟು ನಾವು ಮಾಡಲೇಬೇಕಂತೇಳಿ ಅವರು ತಾಪತ್ರಯ ಪಡ್ತಾ ಇರ್ತಾರೆ. ಅದು ಪ್ರೀತಿಸುವವರಿಗೆ ನಂಬಿದವರಿಗೆ ಇರುವಂಥ ವ್ಯತ್ಯಾಸ. ಅದಕ್ಕಾಗಿ ಧರ್ಮೋಪದೇಶ ಕಾಂಡದಲ್ಲಿ ಎಲ್ಲ ಆಶೀರ್ವಾದಗಳು ಅವರಿಗೋಸ್ಕರ ಬರೆಯಲ್ಪಟ್ಟಿದ್ದಾರೆ. ಭೂಲೋಕದಲ್ಲಿ ಇರುವಾಗ ಆಶೀರ್ವಾದದ ಮೇಲೆ ಆಶೀರ್ವಾದ, ಆಶೀರ್ವಾದದ ಮೇಲೆ ಆಶೀರ್ವಾದ, ಆಶೀರ್ವಾದದ ಮೇಲೆ ಆಶೀರ್ವಾದ ಬರ್ತಾ ಇರ್ತದೆ ಆತನನ್ನು ಪ್ರೀತಿಸಿದವರಿಗೆ, ಆತನನ್ನ ಪ್ರೀತಿಸಿದವರಿಗೆ. ಆಗ ನೀವು ನಮ್ಮನ್ನು ಕೇಳಬಹುದು, ಹಾಗಾದ್ರೆ ಅವ್ರಿಗೇನು ಕಷ್ಟ ಬರುದಿಲ್ವ, ಅವ್ರಿಗೇನು ಸಮಸ್ಯೆ ಬರುದಿಲ್ವ, ಅವ್ರಿಗೇನು ಕಾಯಿಲೆ ಬರುದಿಲ್ವ ಅಂತ ನೀವು ನಾನು ಕೇಳಬಹುದು. ಯಾರ್ಯಾರು ದೇವರನ್ನು ಪ್ರೀತಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಆಶೀರ್ವಾದಗಳು ಸಿಗ್ತಾವಂತ ನೀವು ಹೇಳ್ತಾ ಇದ್ರಿ. ಹಾಗಾದ್ರೆ ಯಾವ ಕಷ್ಟ ಬರುದಿಲ್ಲವ, ಯಾವ ಕಾಯಿಲೆ ಬರುದಿಲ್ಲವ, ಯಾವ ಸಮಸ್ಯೆ ಬರುದಿಲ್ಲ ಅಂತ ನಮ್ಗೆ ಕೇಳಬಹುದು. ಪ್ರಿಯರೇ, ಒಂದು ಸತ್ಯವನ್ನು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಈ ಶರೀರದಲ್ಲಿ ನಾವಿರೋ ತನಕ, ಈ ಭೂಲೋಕದಲ್ಲಿ ನಾವಿರೋ ತನಕ ಈ ಕಷ್ಟಗಳು, ಈ ರೋಗಗಳು, ಈ ಸಮಸ್ಯೆಗಳು ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹೋಗ್ತಾ ಇರ್ತಾರೆ. ನಾವು ದೇವರನ್ನು ಪ್ರೀತಿಸುವವರಾಗಿ ಆತನ ಮಾರ್ಗದಲ್ಲಿ ನಡೀತಾ ಇದ್ರೆ ದೇವರೇ ನಮ್ಮ ಪರವಾಗಿದ್ದ ಮಾತ್ರ, ದೇವರೇ ನಮ್ಮ ಪರವಾಗಿದ್ದುಕೊಂಡು ಅವುಗಳ ಮೇಲೆ ಜಯ ಕೊಡ್ತಾರೆ. ಯೇಸು ಸ್ವಾಮಿ ಖುದ್ದಾಗಿ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಅಂತ ಹೇಳಿ ಯೋಹಾನನ ಬರೆದಿರುವ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಆ ಮಾತು ಬರೆಯಲ್ಪಟ್ಟಿದೆ. ಆದ್ದರಿಂದ ಕಷ್ಟ ಬರುವುದಿಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಆಶೀರ್ವಾದಗಳು ಒಂದರ ಮೇಲೊಂದು ಬರ್ತದೆ. ಅದಕ್ಕೆ ತಕ್ಕ ಹಾಗೆ ಶೋಧನೆಗಳು ಕೂಡ ಬರ್ತಾ ಇರ್ತಾರೆ. ಒಂದು ಕಡೆ ಶೋಧನೆ ಬರ್ತದೆ, ಆ ಶೋಧನೆ ಮುಗಿದ ಮೇಲೆ ಮತ್ತೆ ಆಶೀರ್ವಾದ ಬರ್ತದೆ. ಈ ಆಶೀರ್ವಾದ ನಂತರ ಮತ್ತೊಂದು ಶೋಧನೆ ಬರ್ತದೆ, ಅದನ್ನು ಜಯಿಸ್ಕೊಂಡಾಗ ಮತ್ತೊಂದು ಆಶೀರ್ವಾದ ಬರ್ತದೆ. ಈ ರೀತಿ ದೇವರನ್ನ ಪ್ರೀತಿಸುವವರನ್ನ ದೇವರು ಒಂದೊಂದು ಸ್ಟೆಪ್ ಮೇಲೆ ಕೆಡಿಸಿಬಿಡ್ತಾರೆ. ಸರಿ ಪ್ರಿಯರೇ, ಈ ದೇವರನ್ನ ಪ್ರೀತಿಸುವವರಿಗೆ ಈ ಭೂಲೋಕದಲ್ಲಿ ಈ ರೀತಿ ಕಾರ್ಯ ನಡೀತದೆ. ಈ ಭೂಲೋಕ ಯಾತ್ರೆ ಮುಗಿದ ನಂತರ ಆವಾಗ ಏನಾಗ್ತದೆ? ಈ ಭೂಲೋಕದಲ್ಲಿ ಆಯ್ತಪ್ಪ, ಈ ಭೂಲೋಕದಲ್ಲಿ ದೇವರನ್ನು ಪ್ರೀತಿಸುವವರಿಗೆ ಎಲ್ಲ ಆಶೀರ್ವಾದಗಳು ಆಗ್ತಾವೆ ಮತ್ತು ಎಷ್ಟು ಶೋಧನೆ ಬಂದರೂ ಕೂಡ ದೇವರು ಅವರ ಪರವಾಗಿ ನಿಂತ್ಕೊಂಡು ಜಯ ಕೊಡ್ತಾನೆ. ಭೂಲೋಕ ಯಾತ್ರೆ ಮುಗಿದ ನಂತರ ಏನು ಅಂತ ನೀವು ಕೇಳಬಹುದು ಪ್ರಿಯರೇ. ಭೂಲೋಕ ಯಾತ್ರೆ ಮುಗಿದ ನಂತರ ಅವ್ರಿಗೆ ಉತ್ತಮವಾದಂಥ ಸ್ಥಿತಿ ಸಿಗ್ತದೆ ಪ್ರಿಯರೇ. ಅವರು ರಾಜರಾಗಿ ಆಳ್ವಿಕೆ ನಡೆಸ್ತಾರೆ, ರಾಜರಾಗಿ ಭೂಲೋಕವನ್ನು ಆಳುತ್ತಾ ಇರ್ತಾರೆ. ಯೇಸು ಸ್ವಾಮಿಯನ್ನು ಪ್ರೀತಿಸೋರು ಎಲ್ಲರಿಗೂ ಒಂದೇ ಲೆವೆಲ್ ಸಿಗುದಿಲ್ಲ. ಅವರವರ ಭಕ್ತಿಗೆ ತಕ್ಕ ಹಾಗೆ, ಅವರವರ ನೀತಿಗೆ ತಕ್ಕ ಹಾಗೆ, ಅವರವರ ತ್ಯಾಗಕ್ಕೆ ತಕ್ಕ ಹಾಗೆ ದೇವರು ಒಂದು ಆಳ್ವಿಕೆ ಕೊಟ್ಟು ಬಿಡ್ತಾರೆ. ರೂಲರ್ಸ್ ಆಗ್ತಾರೆ, ಅಧಿಕಾರಿಗಳಾಗ್ತಾರೆ. ಈ ಭೂಲೋಕ ಯಾತ್ರೆ ಮುಗಿದ ನಂತರ ಮುಂಬರುವ ಲೋಕದಲ್ಲಿ, ಬರುವಂತಹ ಲೋಕದಲ್ಲಿ ಅವರು ಅಧಿಕಾರಿಗಳಾಗ್ತಾರೆ, ಅರಸರಾಗ್ತಾರೆ, ಆಳ್ವಿಕೆ ನಡೆಸ್ತಾರೆ. ಪ್ರಿಯರೇ, ಓದ್ತೀರಾ? ಇದೇ ಮಾತನ್ನ ಇಲ್ಲಿ ಬರೆಯಲ್ಪಟ್ಟದ್ದು ನಾವು ಓದನ ಪ್ರಿಯರೇ. ರೋಮಾದವರ ಪತ್ರಿಕೆ 8ನೇ ಅಧ್ಯಾಯ 17 ವಚನ ಓದಿ. 17 ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗೆಂದರೆ ಕ್ರಿಸ್ತನಿಗೆ ಸಂಬಂಧಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವಿಯನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ. 5:17 ರೋಮ ಪತ್ರಿಕೆ 5:17 ಒಬ್ಬನು ಮಾಡಿದ ಅಪರಾಧದಿಂದ ಮರಣವು ಉಂಟಾಗಿ ಆ ಒಬ್ಬನ ದೆಸೆಯಿಂದಲೇ ಆಳುವುದಾದರೆ ದೇವರು ಧಾರಾಳವಾಗಿ ಅನುಗ್ರಹಿಸುವ ಕೃಪಾದಾನವನ್ನು, ನೀತಿ ಎಂಬ ವರವನ್ನು ಹೊಂದಿದವರು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಮೂಲಕ ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲವೇ? ಜೀವಭರಿತರಾಗಿ ಆಳುವುದು ಮತ್ತು ನಿಶ್ಚಯವಲ್ಲ. ಜೀವಭರಿತರಾಗಿ ಆಳುವುದು. ಈಗ 8:17 ಕೂಡ ಇದೆ, ನಾವು ಬಾಧ್ಯಸ್ಥರಾಗಿದ್ದೇವೆ. ಎಂತಕ್ಕೆ ಬಾಧ್ಯಸ್ಥರು? ಎಲ್ಲ ಪ್ರಪಂಚಗಳನ್ನು ಉಂಟು ಮಾಡಿದಾರಂತ ನಾವು ತಿಳ್ಕೊಳ್ತಾ ಇದ್ದೀವಲ್ಲ, ನಂಬುತ್ತಾ ಇದ್ದೀವಲ್ಲ, ಆ ಪ್ರಪಂಚಗಳಲ್ಲಿ ಕೂಡ ನಮಗೆ ಬಾಧ್ಯಸ್ಥ, ನಾವು ಕೂಡ ಬಾಧ್ಯಸ್ಥರು. ನಮಗೂ ಕೂಡ ಅದರ ಒಂದು ಭಾಗ ಇದೆ. ದೇವರು ಅದಕ್ಕೆಲ್ಲ ಒಡೆಯನು, ಎಲ್ಲ ಪ್ರಪಂಚಗಳಿಗೆ ದೇವರು ಒಡೆಯನು. ನಾವು ದೇವರ ಮಕ್ಕಳಾಗಿದ್ದರೆ ನಮಗೂ ಕೂಡ ಅದರಲ್ಲಿ ಹಕ್ಕಿದೆ ಪ್ರಿಯ. ದೇವರನ್ನು ಪ್ರೀತಿಸುವವರಿಗೆ ಪ್ರಿಯರೇ ಎಂಥ ಭಾಗ್ಯವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ಜೀವಮಾನ ಕಾಲ ಮುಗಿದ ನಂತರ ಭೂಲೋಕದಲ್ಲಿ ಅವರು ಆಳುತ್ತಾರೆ, ರಾಜರಾಗಿ ಅರಸರಾಗಿ ಆಳುತ್ತಾರೆ. ನಾನು ಕೊನೆಯಲ್ಲಿ ಒಂದೇ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯೇಸು ಸ್ವಾಮಿ ಭೂಮಿ ಮೇಲೆ ಬರುವಾಗ 2ನೇ ಬಾರಿ ಬರ್ತಾರೆ. ಕಳೆದ ಆದಿತ್ಯವಾರದಲ್ಲಿ ನಾವು ಸಂದೇಶ ಅದನ್ನೇ ತೆಗೆದುಕೊಂಡಿದ್ದೇವೆ. 2ನೇ ಬಾರಿ ಭೂಮಿ ಮೇಲೆ ಬರುವಾಗ ಏನಾಗ್ತದಪ್ಪ ಅಂತ ಹೇಳಿದ್ರೆ,
ಆ ಪರದೇಶದಲ್ಲಿದ್ದಂಥ ಈ ಭಕ್ತರ ಆತ್ಮಗಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ಈಗಾಗಲೇ ನಾವು ಹೇಳಿದ್ದೇವಲ್ಲ, ಈ ಭೂಲೋಕ ಯಾತ್ರೆ ಮುಗಿದ ನಂತರ ನಮ್ಮ ಆತ್ಮ ಪರದೇಶಕ್ಕೆ ಹೋಗ್ತಂತ ನಾವು ಹೇಳಿದ್ದೀನಲ್ಲ. ಯೇಸು ಸ್ವಾಮಿ ಭೂಮಿ ಮೇಲೆ 2ನೇ ಬಾರಿ ಬರುವಾಗ ಆ ಪರದೇಶದಲ್ಲಿದ್ದಂತೆಲ್ಲ ಭಕ್ತರ ಆತ್ಮಗಳನ್ನ ಕರ್ಕೊಂಡ್ ಬರ್ತಾರೆ. ಕೋಟಿಗಟ್ಟಲೆ ಭಕ್ತರಿದ್ದಾರೆ ಈ ಪರದೇಶದಲ್ಲಿ. ಈ ಭೂಲೋಕ ಯಾತ್ರೆ ಮುಗಿಸಿದ್ರು ಎಲ್ಲರೂ ಅಲ್ಲೇ ಇದ್ದಾರೆ. ಪರಲೋಕಕ್ಕೆ ಹೋಗಿದ್ದು ಬರೀ ಏಲಿಯ ಒಬ್ಬರು, ಹಾನೋಕೊಬ್ಬರು, ಅವರಿಬ್ಬರು ಪರಲೋಕಕ್ಕೆ ಹೋಗಿದ್ದಾರೆ. ದೇವರ ಅನುಗ್ರಹ, ದೇವರ ಕೊಟ್ಟಿರುವಂತಹ ಆಶೀರ್ವಾದದಿಂದ ಅವರು ಡೈರೆಕ್ಟ್ ಪರಲೋಕಕ್ಕೆ ಹೋಗಿದ್ದಾರೆ. ಆದರೆ ಉಳಿದವರೆಲ್ಲರೂ ಕೂಡ ಪರದೇಶದಲ್ಲೇ ಇದ್ದಾರೆ. ಈ ಪರದೇಶ ಕೂಡ ಪರಲೋಕದಲ್ಲಿರುವಂತ ಒಂದು ಲೋಕ, ಅದು ಕೂಡ ಪರಲೋಕ ಅಂದಾಗ ನಾನು ಇವಾಗಲೇ ಹೇಳಿದ್ದೀನಿ, ವಿಶ್ವ ಸಾಮ್ರಾಜ್ಯ ಅಂತ ಹೇಳಿ ಕೋಟಾನುಕೋಟಿ ಪ್ರಪಂಚಗಳ ಸಮೂಹ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಕೋಟಾನುಕೋಟಿ ಪ್ರಪಂಚಗಳಿದ್ದಾವೆ. ಆ ಪ್ರಪಂಚಗಳಲ್ಲಿ ಈ ಪರದೇಶ ಕೂಡ ಒಂದು ಪ್ರಪಂಚ, ಅದು ಆತ್ಮಗಳ ಲೋಕ, ಆತ್ಮಗಳಿರುವಂತ ಲೋಕ. ಉಳಿದಿರುವಂತಹ ಪ್ರಪಂಚಗಳಲ್ಲಿ ವ್ಯಕ್ತಿಗಳಿದ್ದಾರೆ, ಅವ್ರಿಗೆ ದೇಹಗಳಿದ್ದಾರೆ. ಆದರೆ ಪರದೇಶದಲ್ಲಿದ್ದವರಿಗೆ ದೇಹಗಳಿಲ್ಲ, ಅವರ ಆತ್ಮಗಳಷ್ಟೇ ಅಲ್ಲಿ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ. ಯೇಸು ಸ್ವಾಮಿ ಬರುವಾಗ ಅವರನ್ನು ಕರ್ಕೊಂಡ್ ಬರ್ತಾರೆ, ಆ ಪರದೇಶದಲ್ಲಿದ್ದಂಥವರನ್ನ ಕರ್ಕೊಂಡ್ ಬರ್ತಾರೆ. ಆ ಸಮಯದಲ್ಲಿ ಏನಾಗ್ತಪ್ಪ ಅಂತ ಹೇಳಿದ್ರೆ, ಆ ಪರದೇಶದಿಂದ ಕರ್ಕೊಂಡ್ ಬಂದಿದ್ದ ಎಲ್ಲರಿಗೂ ಕೂಡ ಪುನರುದ್ಧಾನ ದೇಹ ಸಿಗ್ತದೆ, ಮಹಿಮಾ ಶರೀರಗಳು ಸಿಗ್ತವೆ, ಅದ್ಭುತವಾದಂಥ ಶರೀರಗಳು. ಆ ಶರೀರಕ್ಕೆ ಸಾವಿಲ್ಲ, ಈ ಶರೀರಕ್ಕೆ ಸಾವಿದೆ. ಆದರೆ ಯೇಸು ಸ್ವಾಮಿ 2ನೇ ಬಾರಿ ಭೂಮಿ ಮೇಲೆ ಬರುವಾಗ ಆ ಪರದೇಶದಲ್ಲಿದ್ದಂಥ ಭಕ್ತರ ಆತ್ಮಗಳನ್ನೆಲ್ಲ ಕರ್ಕೊಂಡ್ ಬರ್ತಾರಲ್ಲ, ಆ ಕರ್ಕೊಂಡ್ ಬರ್ತಿರುವಂತ ಆ ಗಲಿಯಲ್ಲಿ ಅವರಿಗೆ ಪುನರುದ್ಧಾನ ದೇಹಗಳು ಸಿಗ್ತವೆ. ಆ ಪುನರುದ್ಧಾನ ದೇಹಗಳು ಅದಕ್ಕೆ ಸಾವಿಲ್ಲ. ಎಂಥ ದೇಹಗಳಪ್ಪ ಅಂತ ಹೇಳಿದ್ರೆ, ಪ್ರತ್ಯಕ್ಷ ಆಗ್ಬೋದು, ಅದೃಶ್ಯನಾಗ್ಬೋದು, ಅಂತ ದೇಹಗಳ ದೇಹಗಳು. ನೀವು ಕತ್ತಿಯಿಂದ ತೆಗೆದ್ರು ಕೂಡ ಸಾಯುವುದಿಲ್ಲ, ಪಿಸ್ಟೋನಿಂದ ಹೊಡೆದರೂ ಕೂಡ ಸಾಯುವುದಿಲ್ಲ, ಅಂತ ದೇಹಗಳು. ಆ ದೇಹಗಳೊಂದಿಗೆ ಅವರು ಯೇಸು ಸ್ವಾಮಿ ಅವರನ್ನು ಕರ್ಕೊಂಡ್ ಬರ್ತಾರೆ ಕ್ರಿಸ್ತ ಪ್ರಿಯರೇ. ಏನೇ ಇಲ್ಲಿ ಪ್ರಿಯರೇ, ಆನಂತರ ಕೆಲವು ಘಟನೆಗಳು ನಡೆಯುತ್ತವೆ. ಈ ಭೂಮಿಯನ್ನ 1000 ವರ್ಷಗಳು ಯೇಸು ಸ್ವಾಮಿ ಆಳುತ್ತಾರೆ. ಇದೇ ಭೂಮಿ, ಈಗ ನಾವಿರುವಂತ ಈ ಭೂಮಿನೇ 1000 ವರ್ಷಗಳು ಆಳುತ್ತಾರೆ. ಆವಾಗ ಈ ಭೂಮಿ ಮೇಲೆ ಯಾರ್ಯಾರು ಯೇಸು ಸ್ವಾಮಿಗೆ ವಿರೋಧಿಗಳಾಗಿದ್ದಾರೋ, ಶತ್ರುಗಳಿದ್ದಾರೋ, ಅವರೆಲ್ಲರೂ ಕೂಡ ಅವರು ಸತ್ತು ಹೋಗ್ತಾರೆ, ಮರಣ ಹೊಂದುತ್ತಾರೆ ಸಮಯದಲ್ಲಿ. ಯೇಸು ಸ್ವಾಮಿ ಭೂಮಿ ಮೇಲೆ ಬರುವಂತ ಸಮಯದಲ್ಲಿ, ಆ ಸಮಯದಲ್ಲಿ ಈ ಭೂಲೋಕವನ್ನೆಲ್ಲ ಆಳುವಂತ ಒಬ್ಬ ಚಕ್ರವರ್ತಿ ಇರ್ತಾನೆ, ಅವನ ಸೈನ್ಯ ಇರ್ತದೆ. ಅವರೆಲ್ಲರೂ ಕೂಡ ಯೇಸು ಸ್ವಾಮಿ ಕೂಡ ಯುದ್ಧ ಮಾಡ್ಲಿಕ್ಕೆ ತಯಾರಾಗಿರ್ತಾರೆ. ಆ ಯುದ್ಧದಲ್ಲಿ ಅವರೆಲ್ಲರೂ ಕೂಡ ಸತ್ತು ಹೋಗ್ತಾರೆ. ಆದ್ರೆ ಯೇಸು ಸ್ವಾಮಿ ಜೊತೆಲಿ ಕರ್ಕೊಂಡ್ ಬಂದಿದ್ದಂತ ಆ ಪರದೇಶದಲ್ಲಿದ್ದಂತ ಆತ್ಮಗಳನ್ನ ಕರ್ಕೊಂಡು ಬರುವಾಗ ಅವರಿಗೆ ಹೊಸ ದೇಹಗಳು ಬರ್ತಾವಲ್ಲ, ಪುನರುದ್ಧಾನ ದೇಹಗಳು. ಆ 1000 ವರ್ಷಗಳು ಭೂಲೋಕವನ್ನು ಆಳುತ್ತಿರುವಾಗ ಅವರಲ್ಲಿ ಯಾರ್ಯಾರು ಭಕ್ತರಾಗಿ ಯೇಸು ಸ್ವಾಮಿ ಪ್ರೀತಿಸಿದವರಿದ್ದಾರೋ ಅವರೆಲ್ಲರೂ ಕೂಡ ಈ ಭೂಲೋಕವನ್ನು ಆಳುತ್ತಾ ಇರ್ತೀರಿ. ಈಗ 200 ದೇಶಗಳಿದ್ದಾವೆ ಈ ಭೂಲೋಕದಲ್ಲಿ. ಈ 200 ದೇಶಗಳಿಗೆ 200 ಅಧಿಪತಿಗಳಿದ್ದಾರೆ. ಆ 200 ದೇಶಗಳಲ್ಲಿ ಒಂದೊಂದು ದೇಶಕ್ಕೆ ಕೆಲವೊಂದು ಸ್ಟೇಟ್ಗಳಿದ್ದಾವೆ. ಆ ಒಂದೊಂದು ಸ್ಟೇಟಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ಗಳಿದ್ದಾವೆ. ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಕೆಲವೊಂದು ತಾಲೂಕುಗಳಿದ್ದಾವೆ. ಈ ರೀತಿ ಕೆಲವೊಂದು ಏರಿಯಾಗಳನ್ನ ಡಿವೈಡ್ ಮಾಡಿ ಈಗ ನಾವು ನೋಡ್ತಾ ಇದ್ದೇವೆ. ಯೇಸು ಸ್ವಾಮಿ ಭೂಲೋಕದಲ್ಲಿ ಬಂದಾಗ್ತೀರಿ, ಅದೇ ರೀತಿ ಯೇಸು ಸ್ವಾಮಿ ಭಕ್ತರು ಈ ಲೋಕವನ್ನು ಆಡುತ್ತಾರೆ. ಯೇಸು ಸ್ವಾಮಿಯನ್ನು ಯಾರು ಪ್ರೀತಿಸಿದ್ದಾರೋ, ಭೂಲೋಕದಲ್ಲಿ ಆತ್ಮೀಯಾಗಿ ದುಡಿದಿದ್ದಾರೋ, ಕಷ್ಟಪಟ್ಟಿದ್ದಾರೋ ಅವರೆಲ್ಲರೂ ಕೂಡ ಈ ಭೂಲೋಕದಲ್ಲಿ ಆಡುತ್ತಾ ಇರ್ತೀರಿ. ಕೆಲವೊಂದು ಸ್ಟೇಟ್ಸ್ ಇರ್ಬೋದು. ಈಗ ಕರ್ನಾಟಕ ಸ್ಟೇಟ್ ಅಂತ ಒಂದು ಸ್ಟೇಟ್ ಕೊಟ್ಟು ಬಿಡ್ಬೋದು, ನೀನು ಸ್ಟೇಟ್ ಅನ್ನು ಆಳು ಅಂತ ಹೇಳಿ ಅವ್ನ ಭಕ್ತನಿಗೆ ಹೇಳ್ಬೋದು. ಇನ್ನೊಬ್ಬರಿಗೆ ಈ ಡಿಸ್ಟಿಕ್ ಅನ್ನು ಆಳಪ್ಪ ಅಂತೇಳಿ ಇನ್ನೊಬ್ಬರಿಗೆ ಹೇಳ್ಬೋದು. ಇನ್ನೊಬ್ಬರಿಗೆ ಒಂದು ಪಟ್ಟಣವನ್ನು ಆಳ ಅಂತೇಳಿ ಒಬ್ಬರಿಗೆ ಒಂದು ಪಟ್ಟಣವನ್ನು ಕೊಡ್ಬೋದು. ಇನ್ನೊಬ್ಬರಿಗೆ ಒಂದು ತಾಲೂಕು ಕೊಡ್ಬೋದು. ಅವನವನ ಪ್ರೀತಿಗೆ ತಕ್ಕ ಹಾಗೆ, ಅವನವನ ತ್ಯಾಗಕ್ಕೆ ತಕ್ಕ ಹಾಗೆ ಆ ರೀತಿ ಕೊಡ್ತಾ ಇರ್ತೀರಿ. ಒಂದು ದೊಡ್ಡ ಭಕ್ತನಾಗಿದ್ರೆ ಒಂದು ದೇಶವನ್ನು ಕೊಡ್ಬೋದು. ಇಂಥ ಒಂದು ದೇಶವನ್ನು ನೀನು ಆಳ ಅಂತ ಹೇಳ್ಬೋದು. ಡಾಕ್ಟರ್ ಬಿಲಿ ಗ್ರಾಮ್ ಇದ್ದಾರೆ, ದೊಡ್ಡ ಭಕ್ತರು. ಅಂತ ದೊಡ್ಡ ದೊಡ್ಡ ಭಕ್ತರಿಗೆ ಒಂದು ದೇಶವನ್ನು ಕೊಡ್ಬೋದು. ಆ 1000 ವರ್ಷಗಳು ಪ್ರಿಯರೇ, ಯೇಸು ಸ್ವಾಮಿ ಭಕ್ತರು ಈ ಭೂಲೋಕವನ್ನು ಆಡುತ್ತಾರೆ. ಓದ್ತೀರಾ? ಪ್ರಕಟಣೆ ಪುಸ್ತಕ ನೋಡ್ರಿ, 20ನೇ ಅಧ್ಯಾಯ. ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನ ಯಾರಾದ್ರೂ ಹೋದ್ರಿ? ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 4ನೇ ವಚನ. ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿ, ದೇವರ ವಾಕ್ಯದ ನಿಮಿತ್ತವಾಗಿ ತಲೆ ವಹಿಸಿಕೊಂಡರ ಆತ್ಮಗಳನ್ನು ಮರಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಮೃದು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. 1000 ವರ್ಷ ಯೇಸು ಸ್ವಾಮಿ
ಈ ಭೂಲೋಕವನ್ನು ಆಳುತ್ತಾನೆ ಪ್ರಿಯರೇ. ಇವರೆಲ್ಲರೂ ಕೂಡ ಯೇಸು ಸ್ವಾಮಿ ಕೈಯಲ್ಲಿ ರಾಜರಾಗಿ, ಉಪರಾಜರಾಗಿ, ಅವರು ಒಂದೊಂದು ಸ್ಟೇಟ್ಗೆ, ಒಂದೊಂದು ದೇಶಕ್ಕೆ ಈ ರೀತಿ ಅಧಿಪತಿಗಳಾಗಿ, ರಾಜರಾಗಿ ಆಳುತ್ತಾರೆ ಪ್ರಿಯರೇ. ಆದರೆ ಅವರವರ ಭಕ್ತಿಗೆ ಕೆಲವು ಮಂದಿ ಹತಸಾಕ್ಷಿಗಳಾಗಿದ್ದವರು ಕೊಡಿದ್ದಾರೆ. ಹತಸಾಕ್ಷಿಗಳಾಗಿದ್ದವರಿಗೆ ಒಂದು ದೇಶವನ್ನು ಕೊಟ್ಟು ಬಿಡ್ತಾರೆ. ಸರಿಯಪ್ಪ, ಒಬ್ಬನ ಹತಸಾಕ್ಷಿ ಆಗಲಿಲ್ಲ, ಏನೋ ಸ್ವಲ್ಪ ಮಟ್ಟಿಗೆ ಯೇಸುವಿಗಾಗಿ ಕೆಲಸ ಮಾಡಿದ್ದಾನೆ, ದುಡಿದಿದ್ದಾನೆ, ನನಗೊಂದು 10 ಪಟ್ಟಣಗಳು ಕೊಡಬಹುದು. ಈ 10 ಪಟ್ಟಣಗಳಿಗೆ ನಿನ್ನ ಮೇಯರ್ ಆಗಿ, ಅಧಿಕಾರಿಯಾಗಿ, ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಶ್ರಮ ಪಟ್ಟಿದ್ದಾನೆ ಅಂತ ತಿಳ್ಕೊಂಡು ಅವನಿಗೊಂದು ಪಟ್ಟಣ ಕೊಡಬಹುದು. ಈ ವಿಷಯ ಲೋಕದ ಬರೆದಿರೋ ಸ್ವಾರ್ಥ ನಾವು ನೋಡ್ತೇವೆ ಪ್ರಿಯ. ಒಬ್ಬನಿಗೆ 5 ತಲಾಂತಗಳನ್ನ, ಒಬ್ಬನಿಗೆ 2 ತಲಾಂತಗಳನ್ನ, ಒಬ್ಬನಿಗೆ 1 ತಲಾಂತನ್ನ ಆ ಮನೆ ಯಜಮಾನ ಕೊಟ್ಟು ವ್ಯಾಪಾರ ಮಾಡಿ ಅಂತ ಹೇಳಿದಾಗ ನಾನು ಮತ್ತೆ ಬರ್ತೀನಿ, ನಾನು ಒಂದು ದೂರ ದೇಶಕ್ಕೆ ಹೋಗ್ತಾ ಇದ್ದೀನಿ, ನಾನು ಮತ್ತೆ ಬರುವಾಗ ಲೆಕ್ಕ ಕೊಡ್ಬೇಕು, ನೀವು ವ್ಯಾಪಾರ ಮಾಡಿ ಅಂತ ಹೇಳಿ ತಲಾಂತಗಳನ್ನು ಕೊಡುತ್ತಾರೆ. 10 ತಲಾಂತು ತೆಗೆದುಕೊಂಡಿದ್ದವನು ವ್ಯಾಪಾರ ಮಾಡಿ ಇನ್ನೂ 10 ತಲಾಂತು ಅವನು ಸಂಪಾದನೆ ಮಾಡಿದಾಗ ಆ ಯಜಮಾನ ಬಂದಿರುವಾಗ ಬಹಳ ನಂಬಿಗಸ್ತನಾಗಿರುವಂತ ದಾಸನೇ, ನೀನು 10 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರಂತ. 10 ಪಟ್ಟಣಗಳು ಕೊಡ್ತಾನೆ ಅವನಿಗೆ. ಆ 1,000 ವರ್ಷಗಳ ತನಕ ಅವನು 10 ಪಟ್ಟಣಗಳ ಮೇಲೆ ಅಧಿಕಾರಿಯಾಗಿರ್ತಾನೆ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, 5 ತಲಾಂತು ತೆಗೆದುಕೊಂಡಿದ್ದವನು, ಅವನಿಗೆ 5 ಪಟ್ಟಣಗಳನ್ನು ಕೊಡುತ್ತಾನೆ. ಈ ರೀತಿ ಬೇರೆ ಅವರವರ ಕೆಲಸಕ್ಕೆ ತಕ್ಕ ಹಾಗೆ, ಅವರವರ ದುಡಿಮೆಗೆ ತಕ್ಕ ಹಾಗೆ ಯೇಸು ಸ್ವಾಮಿ ಭೂಲೋಕಕ್ಕೆ ಬಂದಾಗ ಆ 1,000 ವರ್ಷಗಳಲ್ಲಿ ಭೂಲೋಕವನ್ನು ಆಳುತ್ತಿರುವಾಗ ಈ ರೀತಿ ಭೂಲೋಕದಲ್ಲಿದ್ದಂಥ ಪಟ್ಟಣಗಳನ್ನ, ರಾಜ್ಯಗಳನ್ನ, ಡಿಸ್ಟ್ರಿಕ್ಟ್ಗಳನ್ನ, ದೇಶಗಳನ್ನ ಹಂಚಿಕೊಡ್ತಾರೆ. 1,000 ವರ್ಷಗಳು ಅವರು ಆಳುತ್ತಾರೆ ಪ್ರಿಯ. ಈ 1,000 ವರ್ಷಗಳಾದ ನಂತರ ಇನ್ನೂ ಕೆಲವೊಂದು ಘಟನೆಗಳು ನಡೀತವೆ. ಇನ್ನು ನಿಮಗೆ ತೋರಿಸ್ತೀನಿ ಪ್ರಿಯರೇ ಆ ಪಟ್ಟಣಗಳ ವಿಷಯದಲ್ಲಿ. ಲೂಕನ ಬರೆದಿರೋ ಸುವಾರ್ತೆ ಓದ್ರಿ. ಲೂಕನ ಬರೆದಿರೋ ಸುವಾರ್ತೆ 19ನೇ ಅಧ್ಯಾಯ 17 ವಚನ ಯಾರಾದರೂ ಬರೋದ್ರಿ. ಲೂಕನ ಬರೆದಿರೋ ಸುವಾರ್ತೆ 19ನೇ ಅಧ್ಯಾಯ 17 19-17. ಅವನು ಅವನಿಗೆ, ಬಲ, ನೀನು ಒಳ್ಳೆಯ ಆಳು, ನೀನು ಬಹು ಸ್ವಲ್ಪ ವಾಸ್ತವ್ಯ ನಂಬಿಕೆಯುಳ್ಳವನಾಗಿದ್ದರಿಂದ 10 ಗ್ರಾಮಗಳ ಮೇಲೆ ಅಧಿಕಾರಿಯಾಗಿವೆಂದು ಹೇಳಿದನು. 10 ಗ್ರಾಮಗಳು ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇಂಗ್ಲಿಷ್ ಬೈಬಲ್ನಲ್ಲಿ ಸಿಟಿ ಅಂತ ಬರಲಿ, ಪಟ್ಟಣಗಳಂತ ಬರಲಿ. ಏನೇ ಇಲ್ಲಿ ಪ್ರಶ್ನೆ ಪ್ರಿಯರೇ, ಭೂಲೋಕದಲ್ಲಿ ಯೇಸು ಸ್ವಾಮಿಯನ್ನು ಪ್ರೀತಿಸಿದವರು ಯಾರು ತ್ಯಾಗ ಮಾಡಿದ್ದಾರೋ, ತ್ಯಾಗ ಮಾಡ್ತಾ ಇದ್ದಾರೋ ಅವರಿಗೆ ಒಂದು ನಿರೀಕ್ಷೆ ಇದೆ. ಮುಂದಿನ ಜೀವಮಾನ ಕಾಲದಲ್ಲಿ ಆ 100,000 ವರ್ಷ ಅಂತ ಹೇಳಿದ್ರಲ್ಲ, ಮುಂದಿನ ಜೀವಮಾನ ಕಾಲದಲ್ಲಿ ಬರ್ತದೆ. ಆವಾಗ ಅವರು ಆಳುತ್ತಾರೆ ರಾಜರಾಗಿ, ಯೇಸು ಸ್ವಾಮಿ ಜೊತೆಯಲ್ಲಿ ಭೂಲೋಕವನ್ನು ಆಳುತ್ತಾರೆ. ಯೇಸು ಸ್ವಾಮಿ ಚಕ್ರವರ್ತಿಯಾಗಿ ಯೆರೂಸಲೇಮ್ ಪಟ್ಟಣದಲ್ಲಿ ಕುಳಿತುಕೊಂಡು ಈ ಭೂಲೋಕಕ್ಕೆ ಚಕ್ರವರ್ತಿಯಾಗಿರ್ತಾನೆ. ಈ ಭಕ್ತರೆಲ್ಲರೂ ಕೂಡ ರಾಜರಾಗಿ, ಅಧಿಪತಿಗಳಾಗಿ ಯೇಸು ಸ್ವಾಮಿ ಕೈಗಳಿಗೆ ಆತನ ಅಧೀನದಲ್ಲಿ, ಸ್ವಾಧೀನದಲ್ಲಿ ಭೂಲೋಕವನ್ನೆಲ್ಲ ಆಳುತ್ತಾರೆ. ಇದಾದ ನಂತರ ಪ್ರಿಯರೇ, ಯುಗಾಂತರಗಳು ಕೂಡ ಅವರಿಗೆ ಪ್ರಪಂಚಗಳನ್ನು ಕೊಟ್ಟಿರ್ತಾರೆ. ಈಗ ಕೋಟಾನುಕೋಟಿ ಪ್ರಪಂಚಗಳಿದೆ ಅಂತ ನಾನು ಹೇಳಿದ್ದೀನಲ್ಲ. ಪರಲೋಕ ಅಂದ್ರೆ ಕೋಟಾನುಕೋಟಿ ಪ್ರಪಂಚಗಳ ಸಮೂಹ ಅಂತ ಹೇಳಿದ್ರಲ್ಲ. ಈ ಕೋಟಾನುಕೋಟಿ ಪ್ರಪಂಚಗಳು ಮುಂದಿನ ಕಾಲದಲ್ಲಿ, ಇನ್ನು ಮುಂದಿನ ಕಾಲದಲ್ಲಿ ಈ ಭಕ್ತರಿಗೆ ಹಂಚಿಕೊಡ್ತಾರೆ. ಒಂದೊಂದು ಪ್ರಪಂಚ ಒಬ್ಬ ಭಕ್ತನಿಗೆ, ಒಂದೊಂದು ಪ್ರಪಂಚ ಒಬ್ಬ ಭಕ್ತನಿಗೆ. ಈ ಪ್ರಪಂಚ ನೀನಾಳು, ಈ ಪ್ರಪಂಚ ನೀನಾಳು, ಈ ಪ್ರಪಂಚ ನೀನಾಳು ಅಂತೇಳಿ ಈ ಕೋಟಾನುಕೋಟಿ ಪ್ರಪಂಚಗಳನ್ನ ಈ ಭೂಲೋಕದಲ್ಲಿದ್ದಂಥ ಭಕ್ತರಿಗೆ ಹಂಚಿಕೊಡ್ತಾ. ಇದು ನಿರೀಕ್ಷೆ, ಕ್ರೈಸ್ತ ನಂಬಿಕೆಯಲ್ಲಿ ಬರುವಂತ ನಿರೀಕ್ಷೆ ಬೇರೆ. ಇದು ಅಪೊಸ್ತಲನಾದ ಪೌಲನು ಹೇಳುವುದು. ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮಗಿಂತ ನಿರೀಕ್ಷೆ ಬರ್ತದೆ. ಈ ನಿರೀಕ್ಷೆ ಈ ಜೀವಮಾನ ಕಾಲಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ಮುಂದಿನ ಜೀವಮಾನ ಕಾಲಕ್ಕೆ ಕೂಡ ಸಂಬಂಧಪಟ್ಟಿದ್ದಂತ ನಿರೀಕ್ಷೆ. ಅದು ಬೈಬಲಿನಲ್ಲಿ ಬರ್ತಿದೆ. ಅದಕ್ಕೆ ಪೌಲನು ಹೇಳುತ್ತಾನೆ, ದೇವರನ್ನು ಪ್ರೀತಿಸುವವರಿಗೆ ದೇವರು ಏನೇನು ಸಿದ್ಧ ಮಾಡಿಟ್ಟಿದ್ದಾನೋ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯಕ್ಕೆ ಅರ್ಥವಾಗ್ತಾ ಇಲ್ಲ. ಆದರೆ ದೇವರು ತನ್ನ ಆತ್ಮದ ಮೂಲಕವಾಗಿ ಪ್ರತ್ಯಕ್ಷಪಡಿಸ್ತಾ ಇದ್ದಾರೆ. ಪ್ರಪಂಚಗಳನ್ನು ಆಳುತ್ತಾರೆ ಅನ್ನುವಂಥದ್ದು ಇದೇ ಪ್ರಕಟಣೆ ಪುಸ್ತಕದಲ್ಲಿ 22ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಯುಗಾಂತರಗಳು ಆಳುತ್ತಾರೆ. ಆವಾಗ ಆ ಶರೀರಕ್ಕೆ ಮರಣ ಇಲ್ಲ, ಪುನರುತ್ಥಾನ ಶರೀರಕ್ಕೆ ಮರಣ ಇಲ್ಲ. ಮರಣ ಇಲ್ಲದಿರೋದ್ರಿಂದ ಯುಗಾಂತರಗಳು ಅವರು ಆಳುತ್ತಾರೆ. 1 ಯುಗ ಅಲ್ಲ, 2 ಯುಗ ಅಲ್ಲ, ಎಷ್ಟೋ ಯುಗಗಳು ಮತ್ತು ಬರುತ್ತಾರೆ. ಈಗಿರೋದು ನಾವು ಆದಾಮನ ಯುಗದಲ್ಲಿದ್ದೇವೆ. ಆದಾಮನಿಂದ ಪ್ರಾರಂಭವಾಯಿತು ನಮ್ಮ ಯುಗ. ಇಂಥ ಯುಗಗಳು ಇದು ಕೊನೆ. ಯೇಸು ಸ್ವಾಮಿ 1,000 ವರ್ಷಗಳು ಭೂಲೋಕದಲ್ಲಿ ಆದ ನಂತರ ಯುಗ ಮುಗಿತದೆ. ಅಲ್ಲಿಂದ ಮತ್ತು ಹೊಸ ಯುಗ ಪ್ರಾರಂಭವಾಗ್ತದೆ. ಆ ಯುಗಗಳು ಬೇರೆ. ಆ ಯುಗಗಳಲ್ಲಿ ಪಾಪ ಇರುವುದಿಲ್ಲ, ಸೈತಾನ ಇರುವುದಿಲ್ಲ, ದುರಾತ್ಮಗಳಿರುವುದಿಲ್ಲ, ಕಾಯಿಲೆಗಳಿರುವುದಿಲ್ಲ, ಹಸಿವೆ ಇರುವುದಿಲ್ಲ. ಇಷ್ಟೋ ಅದ್ಭುತವಾದಂಥ ಯುಗಗಳು. ಆ ಯುಗಗಳಲ್ಲಿ ಯುಗಾಂತರಗಳು ಬೇರೆ. ಅವರು ರಾಜರಾಗಿ ಲೋಕಗಳನ್ನು ಆಳುತ್ತಾರೆ.
ಕ್ರಿಸ್ತ ನಂಬಿಕೆಗೆ ಇಂಥ ನಿರೀಕ್ಷೆ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದಾರೋ ಅವ್ರಿಗೆ ಸಿಗುವಂಥ ಪ್ರತಿಫಲವಿಲ್ಲ ಪ್ರಿಯ. ಬರೀ ನಂಬಿದ್ದವರಿಗೆ ಸಿಗುವಂಥ ಪ್ರತಿಫಲ ಬೇರೆ, ಪ್ರೀತಿಸಿದವರಿಗೆ ಸಿಗುವಂಥ ಪ್ರತಿಫಲ ಬೇರೆ. ಹಾಗಾದರೆ ಈ ನಮ್ಮ ಜೀವಮಾನದಲ್ಲಿ ಪ್ರಿಯರೇ ನಮ್ಮಿಂದ ಆದಷ್ಟು ಪ್ರಯತ್ನ ಮಾಡೋಣ. ಸರಿ ಪ್ರಿಯರೇ, ಈ ರಾತ್ರಿ ಸಮಯದಲ್ಲಿ ನಾನು ಹೇಳುವುದೇನೆಂದರೆ, ಈ ಭೂಲೋಕದಲ್ಲಿ ಯೇಸು ಸ್ವಾಮಿ ಭಕ್ತರು ದೇವ ಜನರನ್ನವರಲ್ಲಿ ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದವರಲ್ಲಿ 2 ಗುಂಪುಗಳಿದ್ದಾರೆ. ಒಂದು ಗುಂಪು ಆತನ ನಂಬಿದ್ದವರು, ಇನ್ನೊಂದು ಗುಂಪು ಆತನನ್ನು ಪ್ರೀತಿಸಿದವರು. ನಂಬಿದ್ದವರಿಗಿರುವಂಥ ನಿರೀಕ್ಷೆ ಒಂದು ರೀತಿ ಇರ್ತದೆ, ಪ್ರೀತಿಸಿದವರಿಗಿರುವಂಥ ನಿರೀಕ್ಷೆ ಒಂದು ರೀತಿ ಇರ್ತದೆ. ನಂಬಿದ್ದವರಿಗೆ ಸಿಗುವಂಥ ಪ್ರತಿಫಲ ಒಂದು ರೀತಿ ಇರ್ತದೆ, ಪ್ರೀತಿಸಿದವರ ಪ್ರತಿಫಲ ಒಂದು ರೀತಿ ಇರ್ತದೆ. ನಮ್ಮನ್ನು ನಾವು ಪರೀಕ್ಷೆ ಮಾಡ್ತೀವಿ. ದೇವರು ಎಲ್ಲರನ್ನ ಗಮನಿಸಿ ನೋಡ್ತಾ ಇರ್ತಾರೆ. ದೇವರು ಗುರುವಿನಲ್ಲ, ಪ್ರತಿಯೊಬ್ಬ ವ್ಯಕ್ತಿಯನ್ನ, ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಅವಿಶ್ವಾಸಿಯಲ್ಲಿ ಎಲ್ಲರನ್ನ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಕೀರ್ತನ ಪುಸ್ತಕ 33ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪರಲೋಕದಲ್ಲಿ ಕುಳಿತುಕೊಂಡು ಭೂಲೋಕದಲ್ಲಿದ್ದಂಥ ಮನುಷ್ಯರೆಲ್ಲರನ್ನ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾರೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಈ ರಾತ್ರಿ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋದ್ರೆ, ನಾವು ನಂಬಿದ್ದವರ ಗುಂಪಿನಲ್ಲಿದ್ದೇವಾ, ಪ್ರೀತಿಸಿದವರ ಗುಂಪಿನಲ್ಲಿದ್ದೇವೆ? ಈಗ ನಾನು ಹೇಳಿದ್ದೇನೆ, ನಂಬಿದ್ದವರು ಈ ರೀತಿ ಇರ್ತಾರೆ, ಪ್ರೀತಿಸಿದವರು ಈ ರೀತಿ ಇರ್ತಾರೆ. ನಂಬಿದ್ದವ್ರಿಗೆ ಇಂಥ ಫಲ ಸಿಗ್ತದೆ, ಪ್ರೀತಿಸಿದವ್ರಿಗೆ ಇಂಥ ಫಲ ಸಿಗ್ತದೆ ಅಂತ ಹೇಳಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೇನೆ. ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ, ನಾವು ಯಾವ ಗುಂಪಿನಲ್ಲಿದ್ದೇವೆ? ನಂಬಿದ್ದವರ ಗುಂಪಿನಲ್ಲಿದ್ದೇವೋ, ಪ್ರೀತಿಸಿದವರ ಗುಂಪಿನಲ್ಲಿದ್ದೇವೆ? ನಮ್ಗೆ ಖಂಡಿತವಾಗಿ ಒಂದು ದಿನ ಪ್ರತಿಫಲ ಸಿಗ್ತದೆ, ಪ್ರತಿಫಲ ಖಂಡಿತ ಸಿಗ್ತದೆ. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಸರಿಪಡಿಸಿಕೊಂಡು ಆತನನ್ನು ಪ್ರೀತಿಸುವವರ ಗುಂಪಿನಲ್ಲಿ ಬರೋಣ. ಹೆಚ್ಚಾಗಿ ದಿನ ಹೆಚ್ಚಾಗಿ ಪ್ರೀತಿಸ್ಲಿಕ್ಕೆ ಪ್ರಯತ್ನ ಮಾಡೋಣ. ಈಗ 10 ವರ್ಷಗಳ ಹಿಂದೆ ಒಂದು ರೀತಿ ನಾವು ಪ್ರೀತಿಸ್ತಾ ಇರ್ಬೋದು ದೇವರನ್ನ. 10 ವರ್ಷ ಕಾಲ ಮುಗಿದ ನಂತರ ಆ ಪ್ರೀತಿ ಹೆಚ್ಚಾಗ್ತಾ ಹೋಗ್ಬೇಕು. ದೇವರ ಮಾರ್ಗದಲ್ಲಿ ನಡೆಯುವಂತ ನಮ್ಮ ನಡತೆ ಹೆಚ್ಚಾಗ್ತಾ ಹೋಗ್ಬೇಕು. ಆ ರೀತಿ ಹೋದಾಗ ನಾವು ಭಕ್ತಿಯಲ್ಲಿ ಬೆಳಿತೇವೆ, ನಮ್ಮ ನಿರೀಕ್ಷೆ ಬೆಳೀತದೆ, ನಮಗೆ ಸಿಗುವಂಥ ಬಹುಮಾನಗಳು ಕೂಡ ಇನ್ನೂ ಹೆಚ್ಚಾಗ್ತವೆ. ಆ ರೀತಿ ಮಾಡಲಿಕ್ಕೆ ದೇವರು ನಮಗೆಲ್ಲರಿಗೂ ತನ್ನ ಕೃಪೆಯನ್ನು ಪ್ರಸಾದಿಸಲಿ. ದೇವರ ಮಾತುಗಳನ್ನು ಆಶೀರ್ವದಿಸಲಿ.